ದರ್ಶನ್ಗೆ ಸಮಸ್ಯೆ ಜಾಸ್ತಿ ಆಗಿದೆ ಅಂದ್ರೆ ಅವ್ರ ಫ್ಯಾನ್ಸ್ ಇಂದಾನೆ ಸಮಸ್ಯೆ ಆಗಿದೆ, ರೌಡಿ ಫ್ಯಾನ್ಸ್ ಇಂದಾನೆ ಅವ್ರಿಗೆ ಸಮಸ್ಯೆ ಆಗಿದೆ. ಕೋರ್ಟ್ ಇದೆಲ್ಲ ಇದರ ಲಾಸ್ಟ್ ಪೋಸ್ಟ್ ಆಫ್ ಜಸ್ಟಿಸ್. ನಮ್ಗೆ ಎಲ್ಲೂ ನ್ಯಾಯ ಸಿಗಲ್ಲ ಅಂದ್ರೆ ನಮ್ಗೆ ನ್ಯಾಯದಲ್ಲಿ ನ್ಯಾಯ ಸಿಗಲ್ಲ. ಸರ್, ದರ್ಶನ್ ಅವರು ಇನ್ನೂ ಬೇಲ್ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ಯಾವ ಚಾನ್ಸ್ ಇದೆ? ಯಾವ ಕಾರಣ ಕೊಟ್ಟು ಅವ್ರು ಹೊರಗೆ ಬರ್ಬೋದು? ಮತ್ತೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ಸಿಗರೇಟ್ ತಂದು ಕೊಡ್ತಾರೆ. ಸೊ ನಾನು ಸ್ವಲ್ಪ ಆರಾಮಾಗಿದ್ದೀನಿ ಜೈಲಲ್ಲಿ, ಸರ್ ಏನಾದ್ರು ಮಾಡಿ ಜೈಲ್ ಕಳ್ಸ್ಕೊಟ್ಬಿಡಿ ಸರ್. ಅಯ್ಯೋ ಪಾಪ ದರ್ಶನ್ ನೋಡ್ರಿ, ಊಟ ಇಲ್ಲ ಅವ್ರಿಗೆ, ಸಣ್ಣ ಮಾಡಿದ್ದಾರೆ. ಶೇರ್ಡ್ ಟಾಯ್ಲೆಟ್ ಎಲ್ಲ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ಸ್ ಇರುತ್ತೆ. ಅರವಿಂದ್ ಕೇಜ್ರಿವಾಲ್ ಕೂಡ ಅದೇ ಮಾಡಿದ್ದು. ನೀವು ಮಾಡಿರೋ ಅಪರಾಧಕ್ಕೆ ನೀವು VIP ಇದ್ರೆ ಎಷ್ಟು, ಬಿಟ್ರೆ ಎಷ್ಟು. ಪ್ರಜ್ವಲ್ ಕೇಸಲ್ಲಿ ಫಾಸ್ಟ್ ಟ್ರ್ಯಾಕ್ ಕೊಟ್ಟಿತ್ತು, ಬಿಕಾಸ್ ಇಟ್ಸ್ ಅ ಸೆಕ್ಸುವಲ್ ಅಫೆನ್ಸ್ ಅಲ್ವಾ. ಇದು ಮರ್ಡರ್ ಕೇಸ್. ಅದಕ್ಕೆ ಜನ ಭಯ ಪಡ್ತಾರೆ. ಇಲ್ಲಿ ಯಾರಿಗೂ ಭಯನೇ ಇಲ್ಲ. ಈಗ ಗೊತ್ತಾಗ್ತಾ ಇದೆ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದು ದೊಡ್ಡ ಬುರುಡೆ. ದಟ್ ದಕ್ಷಿಣ ಕನ್ನಡ ಪೊಲೀಸ್ ಹ್ಯಾಸ್ ಫೇಲ್ಡ್ ಟು ಎಸ್ಟಾಬ್ಲಿಷ್. ಕರ್ನಾಟಕದ ಜನರಲ್ಲಿ ಏನು ಒಂದು ಪೂಜ್ಯ ಭಾವನೆ ಇದೆ, ಅದು ಒಂದು ರೀತಿಯಾಗಿ ಹೊಡೆದು ಅದಕ್ಕೆ ಅವಮಾನ ಮಾಡೋದ್ರಲ್ಲಿ ಒಂದು ದೊಡ್ಡ ಪ್ರಯತ್ನ ಅಂತ ನಡೆದೋಯ್ತು. ಯಾವ ಅನಾಮಿಕ? ನಮ್ಗೆ ನಿಮ್ಗೆ ಅನಾಮಿಕ ಇರ್ಬೋದು, ಆ ಸ್ಥಳದಲ್ಲಿ ನಾವು ಅನಾಮಿಕ ಅಲ್ಲ. Police have looked like idiots and fools. ನಾನೇನಾದ್ರೂ ತನಿಖಾಧಿಕಾರಿ ಆಗಿದ್ದರೆ ನಾನೆಲ್ಲ ಮುಚ್ಕೊಂಡು ಮಗನ ಫಸ್ಟ್ ಕರೆಕ್ಟಲ್ಲಿ ಹೇಳಿದೆ ಅಂತ. ಈಗ ನಿಜವಾದ ಇನ್ವೆಸ್ಟಿಗೇಷನ್ ಈಗ ಬುರುಡೆ ಬಗ್ಗೆ ಅಲ್ಲ, ಇದೆಲ್ಲ ಸಂಚಿ ಯಾರು ಮಾಡ್ದ ಆ ಇನ್ವೆಸ್ಟಿಗೇಷನ್ ನಡಿಬೇಕು ಈಗ. ಎಲ್ರಿಗೂ ನಮಸ್ಕಾರ. ಇವರು ಕಳ್ಳರಿಗೆ ಸಿಂಹ ಸ್ವಪ್ನ. ಯಾವುದೇ ಪ್ರಕರಣ ಬಂದ್ರೂ ಕೂಡ ನಗುಮುಖದಲ್ಲೇ ಅದನ್ನ ಸಾಲ್ವ್ ಮಾಡೋ ವ್ಯಕ್ತಿತ್ವ. ಆರೋಪ ಮತ್ತೆ ಪ್ರತ್ಯಾರೋಪಗಳ ನಡುವೆ ಒಂದು ಕಾನೂನು ದಾರಿಯನ್ನು ಸೃಷ್ಟಿ ಮಾಡಿ ಆ ದಾರಿ ಮೂಲಕ ನಡ್ಕೊಂಡು ಹೋಗೋ ವ್ಯಕ್ತಿತ್ವ. ರಾಜಕೀಯ ನಾಯಕರು ಕೂಡ ಹೌದು. ನಮ್ಮ ಜೊತೆಗಿದ್ದಾರೆ ಭಾಸ್ಕರ್ ರಾವ್ ಅವರು. ಸರ್, ಇನ್ಸೈಟರ್ಸ್ ಪಾಡ್ಕಾಸ್ಟ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಹತ್ರ ಹೇಗೆ ಸಕ್ಸಸ್ ಆಗೋದು ಅಂತ ಕೇಳಿದ್ರೆ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರಂತೆ. ನೀವು ಆಸ್ ಎ ಸಕ್ಸಸ್ಫುಲ್ ಮ್ಯಾನ್, ನೀವು ಮುಂದಿನ ಪೀಳಿಗೆ ಹೇಗೆ ಸಕ್ಸಸ್ ಆಗೋದು ಅಂತ ಹೇಳ್ಬೋದಾ? ಸಕ್ಸಸ್ ಇದಲ್ಲ ನಿಮಗೆ ಕಾಣುವಂಥದ್ದು. ಓಕೆ. ಆ ಸಕ್ಸಸ್ ಹಿಂದೆ ಎಷ್ಟು ಫೇಲ್ಯೂರ್ಸ್ಗಳಿದೆಲ್ಲ ಅದು ನಿಮ್ಗೆ ಕಾಣಿಸಲ್ಲ, ಯಾಕೆಂದರೆ ಅದು ಗಮನಕ್ಕೂ ಬರಲ್ಲ. ಅದು ಹೂಸೋವರ್ ಇಸ್ ಸಕ್ಸಸ್ಫುಲ್ ಆರ್ ಹೂಸೋವರ್ ಥಿಂಗ್ಸ್ ಇಸ್ ಸಕ್ಸಸ್ಫುಲ್, ಹಿ ಹ್ಯಾಸ್ ಟು ಓನ್ಲಿ ಅವರೇ ಯಾವುದಕ್ಕೆ ನುಂಗಬೇಕು. ಸಕ್ಸಸ್ ಹಿಂದೆ ಶ್ರಮ, ವೈಫಲ್ಯ, ಅವಮಾನಗಳು, ಸಮಯ, ಶ್ರದ್ಧೆ, ತಾಳ್ಮೆ ಎಲ್ಲ ಆದ ನಂತರನೇ ನಿಮಗೆ ಸಕ್ಸಸ್ ಬರುತ್ತೆ. ಒಂದು ರೀತಿಯ ಮಂಥನ ಮಾಡ್ದಂಗೆ ಅದು. ತೀರಾ ಏಕಾಏಕಿ ನಿಮಗೆ ಸಕ್ಸಸ್ ಈಸ್ ನಾಟ್ ಅವೈಲಬಲ್ ಆಫ್ ದ ಶೆಲ್ಫ್. ಮತ್ತು ಸಕ್ಸಸ್ಗೆ ಶಾರ್ಟ್ಕಟ್ ಇಲ್ಲ. ಸೊ ಕೆಲವುದೆಲ್ಲ ನೀವು ನಡಿಬೇಕು ದಾರಿಲಿ. ಬರೀ ದಾರಿ ತೋರಿಸ್ಬಿಟ್ರೆ ಆಗಲ್ಲ, ಆ ದಾರಿಲಿ ನಡೆದ್ರೇ ನಿಮ್ಗೆ ಗೊತ್ತಾಗತ್ತೆ. ಈವನ್ ನೌ ಐ ಥಿಂಕ್ ದಟ್ ಎಷ್ಟೋ ಕೆಲಸಗಳಲ್ಲಿ ಐ ಹ್ಯಾವ್ ನಾಟ್ ಬಿನ್ ಸಕ್ಸಸ್ಫುಲ್. ಐ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಇನ್ ಸಮ್ ಪ್ಲೇಸಸ್. ಇನ್ನಷ್ಟು ಕಡೆ ಸಕ್ಸಸ್ಫುಲ್ ಆಗಬೇಕು ಅಂತ ಆಸೆ ಇದೆ. ಆ ದಾರಿಯಲ್ಲಿ ಕರೆಕ್ಟಾಗಿ ನಡೀತಾ ಇದ್ದೀನೋ ಇಲ್ಲೋ ಗೊತ್ತಿಲ್ಲ ನನಗೆ. ಓಕೆ. ಆ ದಾರಿಲಿ ಕೂಡ ಎವ್ರಿ ಡೇ ಕೋರ್ಸ್ ಕರೆಕ್ಷನ್ ಮಾಡಬೇಕು. ಇದೇ ದಾರಿ ಇದೆ, ಇದೊಂದು ದಾರಿಲಿ ಹೋಗ್ಬಿಟ್ರೆ ಸಕ್ಸಸ್ ಸಿಗ್ಬಿಡುತ್ತೆ ಅಂತಲ್ಲ, ಪ್ರತಿದಿನವೂ ದಾರಿನೂ ಬದಲಾಯಿಸ್ತಾ ಇರಬೇಕು. ಓಕೆ. ಸೊ ಐ ಕ್ಯಾನ್ ಓನ್ಲಿ ಟೆಲ್ ಯು ಇಟ್ ಈಸ್ ಎ ನಿರಂತರವಾದ, ಎರಡು ಕಣ್ಣು ತೆಕ್ಕೊಂಡಿರಬೇಕು, ಕಿವಿ ತೆಕ್ಕೊಂಡಿರಬೇಕು, ನಿಮ್ಮ ಶ್ರವಣ ಶಕ್ತಿಗಳು ಕೂಡ ಅಲರ್ಟ್ ಆಗಿರಬೇಕು. ದೆನ್ ಓನ್ಲಿ ಯು ವಿಲ್ ರೀಚ್ ಸಕ್ಸಸ್. ಹೌದು, ನೀವು ಹೇಳಿ ಸತ್ಯ. ಯಾಕಂತ ಹೇಳಿದ್ರೆ ಸಕ್ಸಸ್ಸಿಗೆ ಕಾಮರ್ಸ್ ಮಾತ್ರ ಇರುತ್ತೆ, ಫುಲ್ ಸ್ಟಾಪ್ ಇರೋದಿಲ್ಲ ಅಂತ ಹೇಳ್ತಾರೆ. ಸರ್, ಉದ್ಯೋಗ ಸಮಸ್ಯೆ ಅಂತ ಬಂದ್ರೆ ಇವತ್ತಿನ ಯುವ ಪೀಳಿಗೆಗೆ ಉದ್ಯೋಗ ಸಮಸ್ಯೆ ಅನ್ನೋದು ತುಂಬಾ ತಲೆನೋವು. ಅದು ನಿಮ್ಮ ಪ್ರಕಾರ ಉದ್ಯೋಗ ಸಮಸ್ಯೆಯನ್ನ ಬಗೆಹರಿಸೋ ಬಗೆ ಹೇಗೆ ಅಂತ? ನೋಡಿ, ಉದ್ಯೋಗ ಸಮಸ್ಯೆ ಇದಲ್ಲ ಕೇವಲ ಇವತ್ತಿನ ಸಮಸ್ಯೆ ಅಲ್ಲ, ಅದು ಅನಾದಿ ಕಾಲದಿಂದ ಉದ್ಯೋಗದ ಸಮಸ್ಯೆ. ಯುವಕರಿಗೆ ಒಬ್ಬ ವಿದ್ಯಾವಂತನಾದ ನಂತರ ಅಥವಾ ಒಂದು ಹುಡುಗಿ ವಿದ್ಯಾವಂತಳಾದ ನಂತರ ಹಿಂದೆ ಹೆಣ್ಮಕ್ಳಿಗೆ ಎಷ್ಟು ಉದ್ಯೋಗದ ದಾರಿ ಇರ್ತಾ ಇರಲಿಲ್ಲ, ಅಥವಾ ಉದ್ಯೋಗಕ್ಕೆ ಹೋಗ್ತಾ ಇರಲಿಲ್ಲ. ಮನೆ ಕೆಲಸದಲ್ಲೇ ಅವರು ಬ್ಯುಸಿಯಾಗಿರ್ತಾಯಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಅಂದರೆ ಹೆಣ್ಮಕ್ಳು ಕೂಡ ಎಲ್ಲ ರೀತಿಯ ಉದ್ಯೋಗದಲ್ಲಿ ಕೂಡ
ಸಹಪಾಲ್ದಾರರಾಗಿ ಓಕೆ ದೇ ಆರ್ ಕಾಂಪಿಟೆಂಟ್ ಆ್ಯಂಡ್ ದೇ ವಾಂಟ್ ಇಕ್ವಾಲಿಟಿ. ಸೊ ಈಗ ಕಾಂಪಿಟಿಷನ್ ಜಾಸ್ತಿ ಆಗಿದೆ, ಬಟ್ ಅದರ ಜೊತೆ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಆಗಿದೆಲ್ಲ. ಓಕೆ ಉದ್ಯೋಗ ಇಲ್ಲ ಅಂತ ನೀವು ಹೇಳ್ತೀರಾ. ನೀವು ಉದ್ಯೋಗ ಕೊಡೋರು ಜನ ಸಿಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ವೇರ್ ಆರ್ ವಿ? ಉದ್ಯೋಗ ಕೊಡೋರಿಗೆ ಎಂಥ ಜನ ಬೇಕು ಅವ್ರಿಗೆ ಸಿಗ್ತಾ ಇಲ್ಲ. ಉದ್ಯೋಗ ಹುಡುಕ್ತಾ ಇರೋರಿಗೆ ಏನು ತಿಳ್ಕೊಂಡು ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ. ಕೆಲವು ವರ್ಷಗಳ ಹಿಂದೆ ನಾನು VTU ವೈಸ್ ಚಾನ್ಸಲರ್ ಜೊತೆ ಬೆಳಗ್ಗೆ ವಾಕಿಂಗ್ ಮಾಡ್ತಾ ಇರುವಾಗ ಅವ್ರು ಹೇಳ್ತಾ ಇದ್ರು, ಭಾಸ್ಕರ್ ಅವ್ರು, ನನ್ನ ಹತ್ರ ವರ್ಷಕ್ಕೆ 4 ಲಕ್ಷ ಜನ ಇಂಜಿನಿಯರ್ಗಳು ಪಾಸ್ ಆಗಿ ಹೋಗ್ತಾರೆ, ನಾನು ಎಲ್ಲಕ್ಕಿಂತ ದೊಡ್ಡ ವೈಸ್ ಚಾನ್ಸಲರ್ ಇಡೀ ಭೂಮಂಡಲದಲ್ಲಂತ. ಬಟ್ ನಿಮ್ಮ VTU ಇಂದ ಬರೋರಿಗೆ ಏನು ಕ್ವಾಲಿಟಿ ಇದೆ? ಕ್ವಾಲಿಟಿನೇ ಇಲ್ವಲ್ಲ ಅವ್ರಿಗೆ. ಅವ್ರ ನೌಕರಿಗೆ ಫಿಟ್ ಇಲ್ವಲ್ಲ. ಒಂದು ನಾಲೆಜ್ ಇರಲ್ಲ, ಮಾತಾಡೋಕ್ಕೆ ಬರಲ್ಲ, ಒಂದು ಡಿಸಿಷನ್ ತಗೊಳಕ್ಕೆ ಬರಲ್ಲ, ಒಂದು ಟೀಮ್ ವರ್ಕಲ್ಲಿ ಮಾಡೋಕ್ಕೆ ಬರಲ್ಲ, ಇನೋವೇಷನ್ ಅವ್ರಿಗಿಲ್ಲ, ಮತ್ತು ಕಮಿಟ್ಮೆಂಟ್ ಇಲ್ಲ. ಇದೆಲ್ಲ ಇಂಜಿನಿಯರಿಂಗಲ್ಲಿ ಹೇಳ್ಕೊಡೋಕ್ಕೆ ಸಾಧ್ಯನಾ? ಇದೆಲ್ಲ ನಿಮ್ಮ DNA ಒಳಗೆ ಬರಬೇಕು. ಪ್ಲಸ್ ನಿಮಗೆ ನಡೆದು ಬಂದ ದಾರಿ ಇದೆಲ್ಲ ಅದ್ರಲ್ಲಿ ಕೂಡ ನಿಮಗೆ ಗೊತ್ತಾಗಬೇಕು. ಇಷ್ಟೆಲ್ಲ ಓದಿರ್ತಾರೆ, ಪರೀಕ್ಷೆ ಪಾಸ್ ಮಾಡಿರ್ತಾರೆ, ಬಟ್ ಉದ್ಯೋಗ ಇಲ್ಲ, ಮಾತಾಡೋಕ್ಕೆ ಬರಲ್ಲ, ಟೀಮ್ ವರ್ಕ್ ಮಾಡೋಕ್ಕೆ ಬರಲ್ಲ. ಅಂದರೆ ಒಂದು ಈಗ ಉದ್ಯೋಗಕ್ಕೇನು ಕಮ್ಮಿ ಇಲ್ಲ, ಬೇಕಾದಷ್ಟು ಉದ್ಯೋಗ ಇದೆ. ಇಂಡಸ್ಟ್ರೀಸ್ ಎಕ್ಸ್ಪ್ಯಾಂಡೆಡ್. ನೀವು ತಯಾರಾಗ್ತಾ ಇಲ್ವಲ್ಲ ಕರೆಕ್ಟಾಗೆ. ಅದಕ್ಕೆ ತಕ್ಕಂಗೆ ಸರ್ಕಾರ ಕೂಡ ಏನೇನೋ ಸ್ಕೀಮ್ಗಳು ತರ್ತಾ ಇದೆ. ಲಿಟ್ರಲಿ ಲೈಕ್ ಫೈರ್ ಫೈಟಿಂಗ್ ತರ್ತಾ ಇದೆ. ನಿಮ್ಮ ಪೇರೆಂಟ್ಸ್, ನಿಮ್ಮ ಟೀಚರ್ಸ್, ಅವ್ರು ನಿಮ್ಗೆ ತಯಾರು ಮಾಡಬೇಕು. ನಮ್ಮ ಪೇರೆಂಟ್ಸ್, ನಮ್ಮ ಟೀಚರ್ಸ್ ಆ ಕಾಲಕ್ಕೆ ಅಂದರೆ 35 ವರ್ಷ ಹಿಂದೆ ನನಗೆ ಉದ್ಯೋಗಕ್ಕೆ ಅವ್ರು ತಯಾರು ಮಾಡಿದ್ರು. ಈ ಕಾಲದ ಪ್ರತಿ ಜನ್ರೇಷನಲ್ಲಿ ಕೂಡ ಆ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಶುಡ್ ಮೇಕ್ ಯೂತ್ ರೆಡಿ ಫಾರ್ ಜಾಬ್. ಅವ್ರು ಮಾಡ್ತಾ ಇಲ್ಲ. ಈಗ ಸಿವಿಲ್ ಸರ್ವಿಸ್ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ವಿಷಯಕ್ಕೆ ಬಂದರೆ, ಎಕ್ಸಾಮ್ನ ಕ್ರ್ಯಾಕ್ ಮಾಡೋದು ಹೇಗೆ ಅನ್ನೋದು ದೊಡ್ಡ ಪ್ರಶ್ನೆ ವಿದ್ಯಾರ್ಥಿಗಳ ತಲೆಯಲ್ಲಿ. ನೀವು ಅವರಿಗೆ ಏನು ಸಲಹೆ ಕೊಡ್ತೀರಾ? ಫಸ್ಟ್ ಆಫ್ ಆಲ್, ಈ ಸಿವಿಲ್ ಸರ್ವಿಸಸ್, ಈ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಇತರ ಪರೀಕ್ಷೆಯಲ್ಲಿ ಮಧ್ಯದಲ್ಲಿ ವ್ಯತ್ಯಾಸ ಏನಂದರೆ, ಬೇರೆ BA BSc ಇಂಥ ಪರೀಕ್ಷೆ ಇದೆಲ್ಲ ನಿಮ್ಗೊಂದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ. 35% ಅಥವಾ 50% ಇರುತ್ತೆ, ಕೆಲವು ಕಡೆ 70% ತನಕ. ಅಷ್ಟು ಪರ್ಸೆಂಟ್ ಇರೋದ್ರೆ ನೀವು ಪಾಸ್ ಆಗ್ತೀರಾ ಅಂತ. ಬೇರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ತಲ್ಲ, ಅದಕ್ಕೆ ಕಟ್ ಆಫ್ ಅಂತ ಇರ್ತಾರೆ. ಅದಕ್ಕೆ ಬೇರೆ ಬೇರೆ ಕ್ಯಾಟಗರಿ ಇದೆ. ಜನರಲ್ ಮೆರಿಟಿಂದ ಹಿಡಿದು ಇವರಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಹಿಡಿದು SCಸ್ಗೆ STಸ್ಗೆಲ್ಲ ಹಿಡಿದು ಅವ್ರವ್ರಿಗೆ ಕ್ಯಾಟಗರಿ ಪ್ರಕಾರ ಕಟ್ ಆಫ್. ಸೊ ನೀವು ಯು ಹ್ಯಾವ್ ಟು ರೈಸ್ ವೆರಿ ಹೈ. ನೀವು ನಿಮ್ಮ ಪಕ್ಕದಲ್ಲಿರೋನು ನಿಮ್ಮ ಸ್ನೇಹಿತ, ನಿಮ್ಮ ಕಾಂಪಿಟೇಟರ್. ಬೇರೆ ಎಕ್ಸಾಮಲ್ಲಿ ಕಾಂಪಿಟೇಟರ್ ಅಲ್ಲ, ಎಲ್ಲರೂ ಪಾಸ್ ಆಗ್ತಾರೆ. ಇಲ್ಲಿ ಪರ್ಸನ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ಕಾಮ್. ಸೊ ಯೋರ್ ಆನ್ಸರ್ ಶುಡ್ ಬಿ ಬೆಟರ್ ದೆನ್ ದ ಪರ್ಸನ್ ಇನ್ ಯುವರ್ ಗ್ರೂಪ್. ನಿಮ್ಮ ಏನು ಮಾಡ್ತಿರೋದು. ಸೊ ಇತ್ತೀಚೆಗೆ ನಿಮಗೆ ಮಾಹಿತಿ ಜಾಸ್ತಿ ಇದೆ. ನಮ್ಮ ಸಮಯದಲ್ಲಿ ಮಾಹಿತಿನೂ ಇರ್ತಾ ಇರಲಿಲ್ಲ ಅಷ್ಟೊಂದು. ಈಗ ಬರೀ PIB ಅಂತ ಇತ್ತು, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ಈಗ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಸಿಗುತ್ತೆ. ಸೊ ನೀವೊಂದು ಪ್ಯಾಟರ್ನ್ ನೀವೇ ನೋಡ್ಬೋದು. ಮತ್ತು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಪ್ರಾಕ್ಟೀಸ್ ಮತ್ತು ಬರೀಬೇಕು ಕೈಯಲ್ಲಿ. ಇತ್ತೀಚೆಗೆ ಎಲ್ಲ ಕೀಬೋರ್ಡ್ ವಾರಿಯರ್ಸ್ ಆಗಿಬಿಟ್ಟಿದ್ದಾರೆ. ಕೀಬೋರ್ಡಲ್ಲೇ ಪಟ ಹೊಡಿತಾರೆ ಹೊರತು ಕೂತ್ಕೊಂಡು ನನ್ನ ಪೇಜ್ ಬರೀ ಅಂದರೆ ಬರೆಯೋಕ್ಕೆ ಬರಲ್ಲ. ಮತ್ತು ಓದಬೇಕು. ಓದೋದು ಇಲ್ಲ ನಡುವೆ. ಬರೀ ವಾಟ್ಸಪ್ ನೋಡ್ಕೊಂಡು ಅನ್ಕೊಂಡ್ಬಿಡ್ತಾರೆ ಈ ಸಬ್ಜೆಕ್ಟಲ್ಲೇ ನಾನು ಎಕ್ಸ್ಪರ್ಟ್ ಆಗಿ ಹೋಗ್ಬಿಟ್ಟಿದ್ದೀನಿ ಅಂತ. ನೀವು ಕೆಲವು ಪುಸ್ತಕಗಳು ಓದಬೇಕು. ವೆದರ್ ಇಟ್ ಈಸ್ ಇಂಡಿಯನ್ ಬುಕ್ಸ್ ಆರ್ ಫಾರಿನ್ ಬುಕ್ಸ್, ನೀವು ಓದಬೇಕು. ಸೊ ಓದಬೇಕು. ದರ್ ಇಸ್ ನೋ, ಇದನ್ನು ತಪ್ಪಿಸ್ಕೊಳಕ್ಕಾಗಲ್ಲ ನಿಮಗೆ. ಮತ್ತು ಕೈಯಲ್ಲಿ ಪಾಯಿಂಟ್ಸ್ ಬರ್ಕೋಬೇಕು ಓದ್ತಾ ಇರುವಾಗ. ಮತ್ತು UPSC ಪ್ರಶ್ನೆಗಳಿರುತ್ತಲ್ಲ, ಅದು ನೇರವಾಗಿ ಇಟ್ ಈಸ್ ನಾಟ್ ಟೆಸ್ಟಿಂಗ್ ಯುವರ್ ಮೆಮೊರಿ ಕೆಪಾಸಿಟಿ, ಇಟ್ ಈಸ್ ಟೆಸ್ಟಿಂಗ್ ಯುವರ್ ಆ್ಯಟಿಟ್ಯೂಡ್ ಆ್ಯಂಡ್ ಇಟ್ ಈಸ್ ಟೆಸ್ಟಿಂಗ್ ಯುವರ್ ಮೆಂಟಾಲಿಟಿ ಆನ್ ಪೇಪರ್. ಇಂಥ ಸಮಸ್ಯೆಗೆ ಏನು ಪರಿಹಾರ ಇರ್ಬೋದು ಅಂತ ನಿಮಗೆ ಪ್ರಶ್ನೆ ಬರುತ್ತೆ, ಅಥವಾ ಇಂಥ ಸಿಚುವೇಶನಲ್ಲಿ ಏನು ಮಾಡಬಹುದು ಅಂತ. ಸೊ ನಿಮ್ಮ ಮೆಚ್ಯೂರಿಟಿ ಕಮ್ಸ್ ಟು ಯುವರ್ ರೆಸ್ಕ್ಯೂ. ನೀವು ಎಷ್ಟು ಮೆಚ್ಯೂರ್ ಆಗಿದ್ದೀರಾ ಪ್ರಶ್ನೆ ಉತ್ತರ ಕೊಡೋಕ್ಕೆ. ಪ್ಲಸ್ ಪ್ರಶ್ನೆ ಉತ್ತರ ಕೊಡುವಾಗ ಹೇಗೆ ಅದನ್ನು ನೀವು ಪ್ರೆಸೆಂಟ್ ಮಾಡ್ತಿರಲ್ಲ, ಅದು ಭಾಳ ಮುಖ್ಯ. ನೀವು ಯೂನಿವರ್ಸಿಟಿ ಎಕ್ಸಾಮಿನೇಷನಲ್ಲಿ ಬರ್ದಂಗೆ ನೀವೇನೋ ಊರು ಹುಡ್ಕೊಂಡು ಅಲ್ಲೋಗ್ಬಿಟ್ಟು ಪೇಪರ್ ಮೇಲೆ ವಾಂತಿ ಮಾಡ್ಕೊಂಡು, ದಟ್ ಇಸ್ ನಾಟ್.
ನೀವು ಒಂದೊಂದು ಸೆಂಟೆನ್ಸ್ ಆ್ಯಂಡ್ ಒಂದೊಂದು ವರ್ಡ್ ಬರೀತಿರಲ್ಲ, ಅದಕ್ಕೊಂದು ತೂಕ ಇರುತ್ತೆ. ಆ್ಯಂಡ್ ಇಟ್ ಈಸ್ ರೆಡ್ ಕರೆಕ್ಟಾಗಿ ಓದ್ತಾರೆ ಅದಕ್ಕೆ. ಸೊ ನಾನು ಸೋಷಿಯಾಲಜಿ ಮತ್ತು ಎಕನಾಮಿಕ್ಸ್ ತೊಗೊಂಡಿದ್ದೆ. ಆ್ಯಂಡ್ ಇತ್ತೀಚೆಗೆ ಅಫ್ಕೋರ್ಸ್ ಅಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಇದೆ. ಸೊ ಪೇಪರ್ 1 ಪೇಪರ್ 2 ಇರ್ತಾ ಇತ್ತು. ಸೊ ಪೇಪರ್ 1 ವಾಸ್ ಪ್ರಿನ್ಸಿಪಲ್ಸ್ ಆಫ್ ಸೋಷಿಯಾಲಜಿ, ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್. ಪೇಪರ್ 2 ಇಂಡಿಯನ್ ಸೋಷಿಯಾಲಜಿ, ಇಂಟರ್ನ್ಯಾಷನಲ್ ಸೋಷಿಯಾಲಜಿ, ಆ್ಯಂಡ್ ಪೇಪರ್ 2 ವಾಸ್ ಆಲ್ಸೋ ಇಂಡಿಯನ್ ಎಕನಾಮಿಕ್ಸ್, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್. ಸೊ ನಿಮಗೆ ಪೇಪರ್ ಒಳಗೆ ನಿಮ್ಗೆ ಸಬ್ಜೆಕ್ಟ್ ಬಗ್ಗೆ ಫುಲ್ ಗ್ರಾಸ್ಪ್ ಇದೆ, ಕಂಟ್ರೋಲ್ ಇದೆ ಅಂತ. ಬರೀ ನೀವು ಇಂಜಿನಿಯರಿಂಗ್ ಓದ್ಕೊಂಡು ಆಂಥ್ರಪಾಲಜಿ ತಗೋತೀನಿ ಅಂತ ಹಂಗೆ ಬಂದರೆ ನಿಮಗೆ ಮೆಂಟಾಲಿಟಿ. ನಿಮಗೆ ಆಂಥ್ರಪಾಲಜಿ, ಜಾಗ್ರಫಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಪಾಪ್ಯುಲರ್ ಸಬ್ಜೆಕ್ಟ್ ನೀವು ತೊಗೊಳ್ತಿರಲ್ಲ, ದಟ್ ಸಬ್ಜೆಕ್ಟ್ ಇದೆಲ್ಲ ಹರಿದು ಕುಡಿದ್ಬಿಡ್ಬೇಕು. ಯು ಶುಡ್ ಹ್ಯಾವ್ ಕಂಪ್ಲೀಟ್ ಗ್ರಾಸ್ಪ್, ನಾಟ್ ಗೈಡಿಂದ ಆನ್ಸರ್ಸ್ ಬೈ ಹಾರ್ಟ್ ಮಾಡ್ಕೊಂಡು ಹೋದರೆ, ಬರೀ ಗೈಡ್ ಇಂದ ಹೋಗೋದು ಮುಖ್ಯ ಅಲ್ಲ. ನಿಮಗೆ ಸೋಷಿಯಾಲಜಿಕಲ್ ಥಾಟ್, ಸೋಷಿಯಾಲಜಿಕಲ್ ಒರಿಜಿನ್ ಆ್ಯಂಡ್ ಡೇ ಟು ಡೇ ಸೋಷಿಯಾಲಜಿ ಇರ್ತಲ್ಲ ಅದ್ರ ಬಗ್ಗೆ, ದೆನ್ ಇಂಡಿಯನ್ ಸೋಷಿಯಾಲಜಿ, ಮತ್ತು ಫಾರಿನರ್ಸ್ ಸೋಷಿಯಾಲಜಿ, ಫಾರಿನ್ ರೈಟರ್ಸ್ ಏನು ಹೇಳಿದ್ದಾರೆ, ಹಿಸ್ಟ್ರಿ ಆಫ್ ಸೋಷಿಯಾಲಜಿ ಇರ್ತಲ್ಲ ಅಷ್ಟೊತ್ತು ಇರ್ತಿಲ್ವ. ಆ್ಯಂಡ್ ಸೇಮ್ ಥಿಂಗ್ ವಿತ್ ಎಲ್ಲ ಜಾಗ್ರಫಿ ಇರಲಿ, ಆಂಥ್ರಪಾಲಜಿ ಇರಲಿ ಇತ್ಯಾದಿಗಳು. ನಮ್ಮವ್ರು ಮಾಡೋದು ತಪ್ಪೇನೆಂದರೆ ದೇ ಗೋ ಟು ಈ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗ್ತಾರೆ. ಈ ಇನ್ಸ್ಟಿಟ್ಯೂಟ್ ಎಲ್ಲ ಇದೆಲ್ಲ ಎಲ್ಲ ಈ ಫೇಲ್ ಆಗಿರೋರು ಅಥವಾ ಪಾಸ್ ಆಗದೇ ಇರೋರು ಅಥವಾ ದುಡ್ಡು ಮಾಡ್ಕೊಳ್ಳೋರು ಅವರೇ ಚಾಲೂ ಮಾಡೋದು. ಮತ್ತು ಈ ಇನ್ಸ್ಟಿಟ್ಯೂಟ್ ಇದೆಲ್ಲ ಇದರಲ್ಲಿ ಸಿವಿಲ್ ಸರ್ವಿಸಸ್ ಆಸ್ಪಿರೆಂಟ್ಸ್ ತಯಾರು ಮಾಡ್ಕೊಳ್ಳೋಕ್ಕಿಂತ ಬಿಸ್ನೆಸ್ ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ಒಬ್ಬೊಬ್ಬರ ಹತ್ರ 2 ಲಕ್ಷ 2.5 ಲಕ್ಷ ಇಸ್ಕೊಳ್ತಾರೆ, ನೂರಾರು ಜನ ಬಂದು ಸೇರ್ಕೊಳ್ತಾರೆ. ಪಾಸ್ ಆಗೋರು ಒಬ್ಬರು ಅಥವಾ ಇಬ್ಬರು ಅಥವಾ ಯಾರೂ ಇರಲ್ಲ ಪಾಸ್ ಆಗೋರು. ಸೊ ಫಸ್ಟ್ ನಿಮಗೆ ಕಮಿಟ್ಮೆಂಟ್, ನಿಮ್ಮ ಮೆಂಟಲಿ ರೆಡಿ ಇರಬೇಕು, ನಾನು ಈ ಪರೀಕ್ಷೆನ ಪಾಸ್ ಮಾಡ್ತೀನಿ ಅಂತ. ನೀವು ಸುಮ್ಮನೆ ಅವ್ನು ಬರಿತಾ ಇದ್ದಾನೆ ನಾನು ಬರಿತೀನಿ, ನಮ್ಮ ಅಪ್ಪ ಹೇಳಿದ್ರು, ನಮ್ಮ ಟೀಚರ್ ಹೇಳಿದ್ರು, ಚೆನ್ನಾಗಿರುತ್ತೆ, ಯಾವುದೋ ಒಂದು ಡೆಪ್ಟಿ ಕಮಿಷನರ್ಗೆ ಯಾವುದೋ ಒಂದು SP ನೋಡ್ಕೊ, ನಾನು ಅವ್ರ ಥರ ಹಂಗೆಲ್ಲ ಆಗಲ್ಲ. ಇದು ಇಲ್ಲಿಂದ ಬರಬೇಕು ದಟ್ ಈ ಪೇಪರ್ನ ಕ್ರ್ಯಾಕ್ ಮಾಡೇ ಮಾಡ್ತೀನಿ ಅಂತ. ದಟ್ ವಾಸ್ ಮೈ ಮೈಂಡ್. ಈ ಪೇಪರ್ ಕ್ರ್ಯಾಕ್ ಮಾಡೇ ಮಾಡ್ತೀನಿ, ಏನೇ ಆಗಲಿ ಪೇಪರ್ ಕ್ರ್ಯಾಕ್ ಮಾಡ್ತೀನಿ ಅಂತ. ನಿಮಗೆ ಕಿಲ್ಲರ್ ಇನ್ಸ್ಟಿಂಕ್ಟಿಂದ ಹೋದರೆ ನಿಮ್ಗೆ ಆಗುತ್ತೆ. ಆ್ಯಂಡ್ ದಟ್ ಈಸ್ ಬೈ ಆ್ಯಂಡ್ ಲಾರ್ಜ್. ನೀವು ಅಕಾಡೆಮಿಗೆ ಹೋಗಿ ಬೇರೆ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಹತ್ರ ಮಾತನಾಡಿ, ಕ್ಯಾಶುವಲ್ ಅಪ್ರೋಚ್ ಇರೋರಿಗೆಲ್ಲ 99.9% ಜನ ಇದ್ದಾರಲ್ಲ ಕ್ಯಾಶುವಲ್ ಆಗಿ ಅಪ್ರೋಚ್ ಮಾಡ್ತಾರೆ. ಏನೋ ಅಪ್ಪ ಹೇಳಿದ್ರು ಅಲ್ಲಿ ಹೋಗೋದು, ಗರ್ಲ್ ಫ್ರೆಂಡ್ ಜೊತೆ ಮಾತಾಡೋದು, ಬಾಯ್ ಫ್ರೆಂಡ್ ಜೊತೆ ಮಾತಾಡೋದು, ಅದು ಪಾನಿಪುರಿ ತಿನ್ನೋಕ್ಕೆ, ಚಾಟ್ ತಿನ್ನೋಕ್ಕೆ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ, ಅದೆಲ್ಲ ಆಗೋದಿಲ್ಲ ಅಲ್ಲಿ. ಅಥವಾ ಈ ಗೈಡ್ ಪುಸ್ತಕಗಳಿಂದ, ಕಮಿಟ್ಮೆಂಟಿಂದ ಬೇವ್ರು ಸುರಿಸಿ ಸಬ್ಜೆಕ್ಟ್ ಮೇಲೆ ಗ್ರಿಪ್ ತಗೊಂಡು ಇದು ಸಿಲೆಬಸ್ ಒಳಗಿಲ್ಲ ಅವೆಲ್ಲ ಏನಿಲ್ಲ. ಸೋಷಿಯಾಲಜಿ ಅಂದ ತಕ್ಷಣ ಪ್ರಪಂಚದ ಸೋಷಿಯಾಲಜಿಯಲ್ಲಿ ನಿಮ್ಗೆ ಗೊತ್ತಿರಬೇಕು ಅಷ್ಟೇ, ನೀವು ಓದಿರಬೇಕು. ಆ್ಯಂಡ್ ಏನಾದರೂ ಕೇಳಿದ್ರೆ ತುಂಬ ಕಮ್ಮಿ ವರ್ಡ್ಸಲ್ಲಿ ಅದಕ್ಕೆ ಉತ್ತರ ಕೊಡೋ ಕ್ಷಮತೆ ನಿಮ್ಗಿರ್ಬೇಕು. ಮಾತಾಡ್ತಾನೆ ಇರ್ಬೋದು, ಬಟ್ ಸರ್, ಶಿಕ್ಷಣ ವ್ಯವಸ್ಥೆ ಅಂದರೆ ಒಂದು ಶಿಕ್ಷಣ ಒಬ್ಬ ಮಾನವನನ್ನು ಉತ್ತಮನಾಗಿಸುತ್ತೆ. ಆದರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಸರಿ ಇದೆಯಾ? ಯಾಕಂತ ಹೇಳಿದ್ರೆ ಒಂದು ಹಿಸ್ಟ್ರಿ ಸಬ್ಜೆಕ್ಟ್ ಅಂತ ತಗೊಂಡ್ರೆ ನಮ್ಮನ್ನು ಒಡೆದು ಆಳ್ದವ್ರ ಹಿಸ್ಟ್ರಿನೇ ಜಾಸ್ತಿ ಇರುತ್ತೆ ಬಿಟ್ರೆ ನಮ್ಮ ದೇಶದ ನಿಜವಾದ ಹಿಸ್ಟ್ರಿ ಇರೋದಿಲ್ಲ ಅಂತ. ಹಿಸ್ಟೋರಿ ಅಂದರೆ ಹಿಸ್ ಸ್ಟೋರಿ, ಅವನ ಕತೆ ಅದು ಹಿಸ್ ಸ್ಟೋರಿ ಅಂತ. ಸೊ ಹಿಸ್ಟ್ರಿ ಯಾರು ಬರೀತಾರಲ್ಲ ಅವರು ನಿಮಗೆ ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಈ ಪ್ರೆಸೆಂಟ್ ಸಿಸ್ಟಮ್ ಬಗ್ಗೆ ನೀವು ಹೇಳ್ತಾ ಇದ್ರಲ್ಲ, ಸಿ ವಿ ಆರ್ ಫಾಲೋಯಿಂಗ್ ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಷನ್, BA, BSc, BCom ಓದ್ಕೋ ಅಂತ. ಇಟ್ ಈಸ್ ನಾಟ್ ಕ್ರಿಯೇಟಿಂಗ್ ಆರ್ ಎನ್ಹಾನ್ಸಿಂಗ್ ಯುವರ್ ಕೆಪಾಸಿಟಿ. ಇಟ್ ಮೇ ಬಿ ಮೇಕಿಂಗ್ ಯು ವೆಲ್ ಇನ್ಫಾರ್ಮ್ಡ್. BA, MA, PhD ಇನ್ ಹಿಸ್ಟ್ರಿ, ಜಾಗ್ರಫಿ ಓದಿದ್ರೆ ನಿಮಗೆ ಹಿಸ್ಟ್ರಿ ಬಗ್ಗೆ ತಿಳುವಳಿಕೆ, ಜಾಗ್ರಫಿ ಇತ್ಯಾದಿ. ಬಟ್ ನಿಮಗೆ ಏನಾದರೂ ಒಂದು ಉದ್ಯೋಗ ಮಾಡೋಕ್ಕೆ ನಿಮಗೆ ಹೇಳ್ಕೊಡ್ತಾ ಇದೆ, ಅದರಿಂದ ಇಟ್ ಈಸ್ ನಾಟ್ ಗೆಟ್ಟಿಂಗ್ ರಿಲೇಟೆಡ್ ಟು ಜಾಬ್. ವೆರಾಸ್ ನೀವು ಫಾರಿನ್ ಯೂನಿವರ್ಸಿಟೀಸ್ಗೆ ಹೋಗಿ, ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇಲ್ಲ, ನಾನು ಲಾಸ್ಟ್ ಇಯರ್ 2 ಪ್ರಪಂಚದ ಭಾಳ ಮುಖ್ಯ ಯೂನಿವರ್ಸಿಟೀಲಿ ಒಂದು 10 ದಿನ ಟೈಮ್ ಸ್ಪೆಂಡ್ ಮಾಡಿದೆ. ಒಂದು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಮತ್ತು ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ. ನಾವು ಹಿಸ್ಟ್ರಿ ಕಲಿಯೋದು, ನಾವು ಎಕನಾಮಿಕ್ಸ್ ಕಲಿಯೋದು, ನಾವು ಸೋಷಿಯಾಲಜಿ ಕಲಿಯೋದು ಬೆಂಗಳೂರಲ್ಲಿ, ಕರ್ನಾಟಕ, ಅದು ಇಂಡಿಯಾ ಒಳಗೆ, ಮತ್ತು ಅವರು ಅದೇ ಸಬ್ಜೆಕ್ಟ್ ಕಲಿಯೋದ್ರಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ಸ್ಟೂಡೆಂಟ್ ಈಸ್ ನಾಟ್ ದ ಎಂಫಸಿಸ್ ಇನ್ ದ ಯೂನಿವರ್ಸಿಟಿ. ವೈಸ್ ಚಾನ್ಸಲರ್ಗಳಿಗೆ ಲಂಚ ಕೊಟ್ಟು PCಗಳಾಗಿ
ಬಿಲ್ಡಿಂಗ್ ಕಟ್ಟಕ್ಕೆ ಬರ್ತಾರೆ, ಯಾಕೆಂದರೆ ಗೌರ್ಮೆಂಟ್ ಇಂದ ದುಡ್ಡು ಬರುತ್ತೆ. ಆ ಟೀಚರ್ಗಳಿಗೆ UGC ಸ್ಕೇಲ್ ಕೊಟ್ಟಿರ್ತಾರೆ, ಅವ್ರು ನೋಟ್ಸ್ ಬರ್ತಿದ್ದಾರೆ, ನೋಟ್ಸ್ ಡಿಕ್ಟೇಟ್ ಮಾಡ್ತಾರೆ. ಆ ನೋಟ್ಸ್ ಅವ್ರ ಹುಡುಗರು ಓದಬೇಕು, ಅದನ್ನೇ ಬರಿಬೇಕು, ಮತ್ತು ಇವ್ರು ಬರೆದಿರ್ತಾರಲ್ಲ ಅದಕ್ಕೆ ಅವರು ಮಾರ್ಕ್ಸ್ ಕೊಡ್ತಾರೆ. ದಟ್ ಈಸ್ ನಾಟ್ ಹೌ ಯೂನಿವರ್ಸಿಟಿ ಇಸ್ ರನ್. ಇದು ಎಲ್ಲಕ್ಕಿಂತ ಕಚಡ, ಕಳಪೆ, ಥರ್ಡ್ ರೇಟೆಡ್ ಸಿಸ್ಟಮ್ ಆಫ್ ಹೈಯರ್ ಎಜುಕೇಷನ್. ಓಕೆ, ನಾನು ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜಲ್ಲಿ ನೋಡಿರೋದಂದರೆ, ಏನಾದರೂ ಒಂದು ಥಾಟ್ ತಗೊಂಡ್ರೆ ಹುಡುಗರಿಗೆ ಅವಕಾಶ ಕೊಡ್ತಾರೆ. ನೀವು ಲೈಬ್ರರಿಗಾದರೂ ಹೋಗಿ, ಸೊಸೈಟಿಗಾದರೂ ಹೋಗಿ, ಇಂಟರ್ನೆಟ್ಗಾದರೂ ಹೋಗಿ, ನೀವು ಮಾಹಿತಿ ಕಲೆಕ್ಟ್ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಪ್ರೆಸೆಂಟ್. ನೀವು ಕಲಿಬೇಕು ಹೆಂಗೆ ಇನ್ಫಾರ್ಮೇಷನ್ ತಗೋಬೇಕು. ನಮ್ಮ ಥರ ಇಲ್ಲಿ ನೋಟ್ಸ್ ಡಿಕ್ಟೇಟ್ ಮಾಡೋ ಪದ್ಧತಿ ಇಲ್ಲಿ ನೀವು ಹೋಗಿ ನೋಡಿ. ಈ ತುಮಕೂರು ಯೂನಿವರ್ಸಿಟಿಗಾದರೂ ಹೋಗಿ, ಬೆಂಗಳೂರು ಯೂನಿವರ್ಸಿಟಿಗಾದರೂ ಹೋಗಿ ಅಲ್ಲಿ ಕೂತ್ಕೊಂಡು ಆ ನೋಟ್ಸ್ ಡಿಕ್ಟೇಟ್ ಮಾಡ್ತಾರೆ. ಎಲ್ಲರೂ ಕೂತ್ಕೊಂಡು ನೋಟ್ಸ್ ಮಾಡೋದು, ಪರೀಕ್ಷೆಯಲ್ಲೇ ಪ್ರಶ್ನೆ ಕೇಳ್ತಾರೆ, ನೋಟ್ಸ್. ಸೊ ಅದರಿಂದ ಮೈಂಡ್ ಆಫ್ ದಿ ಸ್ಟೂಡೆಂಟ್ ಈಸ್ ನಾಟ್ ಕ್ರಿಯೇಟೆಡ್. ಅದು ಒಂಥರ ಅವನಿಗೆ ಮದ್ದಾಗಿ ಬಿಟ್ಬಿಡ್ತಾರೆ. ನೀವು ಹಳ್ಳಿ ಕಡೆ ಹೋಗಿ ನೋಡಿ, MA ಮಾಡಿರ್ತೀನಿ, MA ಇಂಗ್ಲೀಷ್ MA ಅಂತ. ಆಯ್ತಪ್ಪ, ಶೇಕ್ಸ್ಪಿಯರ್ 5 ಟ್ರಾಜಿಡಿ ಹೇಳೋ, 5 ಕಾಮಿಡಿ ಹೇಳಿದ್ರೆ ಹೇಳೋಕ್ಕೆ ಬರಲ್ಲ ಅವರಿಗೆ. ಸೊ ನಮ್ಮ ಹುಡುಗರ ಕಳಪೆ ಅಲ್ಲ, ನಮ್ಮ ಯೂನಿವರ್ಸಿಟಿಗಳ ಕಳಪೆ, ಶಿಕ್ಷಣ ವ್ಯವಸ್ಥೆ, ನಮ್ಮ ಟೀಚರ್ಗಳ ಕಳಪೆ, ನಮ್ಮ ಪ್ರೊಫೆಸರ್ಗಳು ಥರ್ಡ್ ಕ್ಲಾಸ್, ಅವ್ರ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗಳು ಥರ್ಡ್ ಕ್ಲಾಸ್ ಇದ್ದಾರೆ. ಅದರಿಂದ ಅಷ್ಟು ಕಳಪೆ. ಅದೇ ನೋಡಿ, ಪ್ರಪಂಚದ ಮಟ್ಟದಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಯಾವ್ದು ಚೆನ್ನಾಗಿದೆ ಅಂತ ಹೇಳುವಾಗ ಕೇವಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬರುತ್ತೆ, IIT ಬರುತ್ತೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು 1-2 ಮೆಡಿಕಲ್ ಸೈನ್ಸಸ್ ಅಲ್ಲಿ ಬರುತ್ತೆ. ಅದು ಬಿಟ್ಟರೆ ಯಾವ ಯೂನಿವರ್ಸಿಟಿ ಡಸಂಟ್ ಕ್ವಾಲಿಫೈ ಇನ್ ಗುಡ್ ಹೈಯರ್ ಕ್ವಾಲಿಟಿ ಎಜುಕೇಷನ್. ಅಂದರೆ ರಾಜ್ಯ ಸರ್ಕಾರ ಈಗ ಕೊಡ್ತಾ ಇರೋ ಶಿಕ್ಷಣ ಭವಿಷ್ಯವನ್ನು ರೂಪಿಸೋಕೆ ಸಾಧ್ಯ ಇದೆಯಾ? ಈ ಒಂದು ಶಿಕ್ಷಣ ಇಟ್ಕೊಂಡು ಯಾವ ಉದ್ಯೋಗವನ್ನು ಜನ ಪಡ್ಕೋಬಹುದು? ಈ ಥರ್ಡ್ ಕ್ಲಾಸ್ ಜನ ನಮ್ಮ ಭವಿಷ್ಯ ಡಿಸೈಡ್ ಮಾಡಿದ್ರೆ ಇದೇನು ಥರ್ಡ್ ಕ್ಲಾಸ್ ಜನ್ರೇಷನ್ನೇ ಕ್ರಿಯೇಟ್ ಆಗುತ್ತೆ. ಇವ್ರಿಗೆ ಉದ್ಯೋಗನೇ ಸಿಗಲ್ಲ. ಇವ್ರದ್ದು ಅಮೂಲ್ಯವಾದ ಸಮಯ ಕಾಲೇಜಿನಲ್ಲಿ ಈ ಮಕ್ಕಳು ಮತ್ತು ಯುವಕರಿಂದ ಎಂಥ ಕೆಲಸಗಳು ಮಾಡಿಸ್ಬೋದು. ಇವ್ರಿಗೆ ಇಮ್ಯಾಜಿನೇಷನು ಇಲ್ಲ, ಇವ್ರಿಗೆ ವಿಷನ್ ಕೂಡ ಇಲ್ಲ. ಇವ್ರ ಕಂತ್ರಿ ರಾಜಕೀಯ, ಇವ್ರ ಜಾತಿ, ಇವ್ರ ಧರ್ಮ, ಇವರು ಇತಿಹಾಸ, ಇವ್ರ ಐಡಿಯಾಲಜಿ ಒಳಗೆ, ಅದು ಎಜುಕೇಷನ್ ಒಳಗೆ ಬೆರೆಸ್ಬಿಟ್ಬಿಡ್ತಾರೆ. ಸೊ ಅದರಿಂದ ಆ ಯುವಕರಿಗೆ, ಯುವತಿಯರಿಗೆ ಒಂದು ಮಾರ್ಕೆಟ್ಗೆ ಬೇಕಾಗಿರೋ ನಾಲೆಜ್ ಇದೆಲ್ಲ ಅದು ಸಿಗೋಲ್ಲ ಅವ್ರಿಗೆ. ಈ ಥರ್ಡ್ ರೇಟೆಡ್ ಸಿಸ್ಟಮ್ಸ್ ಒಳಗೆ ಏನಿದೆ ಅದರಿಂದ ಅಷ್ಟೇ ಗೊತ್ತಾಗುತ್ತೆ. ಸರ್, ಇಲ್ಲಿ ಬೆಂಗಳೂರಿನ ಬಗ್ಗೆ ಹೇಳೋದಾದ್ರೆ, ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತಾ ನಿಮ್ಮ ಪ್ರಕಾರ? ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಅಂತ ಯಾರು ಹೇಳಿದ್ರು? ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆನೇ ಇಲ್ಲ. ದೆರ್ ಈಸ್ ನೋ ಟ್ರಾಫಿಕ್ ಪ್ರಾಬ್ಲಮ್ ಇನ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಹ್ಯಾಸ್ ಗಾಟ್ ಎ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಎ ಮೊಬಿಲಿಟಿ ಪ್ರಾಬ್ಲಮ್. ಓಕೆ, ಟ್ರಾಫಿಕ್ಗೆ ಬೇರೆ, ಟ್ರಾನ್ಸ್ಪೋರ್ಟೇಷನ್ನೇ ಬೇರೆ. ಬೆಂಗಳೂರು ಸಿಟಿ ಒಳಗೆ ಇರೋದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ನಾಟ್ ಎ ಟ್ರಾಫಿಕ್ ಪ್ರಾಬ್ಲಮ್. ಸೊ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ನೀವು ಅರ್ಬನ್ ಗವರ್ನೆನ್ಸ್ ಅಂತಲ್ಲ, ಅರ್ಬನ್ ಗವರ್ನೆನ್ಸಲ್ಲಿ ಮೊಬಿಲಿಟಿ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಟ್ರಾನ್ಸ್ಪೋರ್ಟೇಷನ್. ನೀವು ಪ್ರಪಂಚದ ಮುಖ್ಯ ಮಹಾನಗರಗಳನ್ನು ನೋಡಿ, ನ್ಯೂಯಾರ್ಕ್, ಲಂಡನ್, ರೋಮ್, ಶಿಕಾಗೋ, ಅಥವಾ ಇವನ್ ಮ್ಯಾಂಚೆಸ್ಟರ್ ಇತ್ಯಾದಿಗಳು ನೋಡಿದ್ರೆ, ಅಲ್ಲಿ ನಗರ ಆಡಳಿತ ಇದಲ್ಲ, ಅದು ಎಲ್ಲಕ್ಕಿಂತ ಪ್ರಾಮುಖ್ಯತೆ ಕೊಡೋದು ಇದರ ಮೇಲೆ, ಮೊಬಿಲಿಟಿ, ಟ್ರಾನ್ಸ್ಪೋರ್ಟೇಷನ್. ಇಲ್ಲಿ ಮೊಬಿಲಿಟಿ has become police solution. Police is not trained to do that. Police can only regulate and send it. ನಿಮಗೆ ಬೇಕಾಗಿರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಇಲ್ಲಿಗೆ ಎಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೊಡ್ತೀರಾ, ಎಷ್ಟು ಕನೆಕ್ಟಿವಿಟಿ ಕೊಡ್ತೀರಿ ನೀವು, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಜನಸಾಮಾನ್ಯರಿಗೆ ರಸ್ತೆ ಮೇಲೆ ನಡೆಯೋ ಅವಕಾಶ ಮಾಡಿಕೊಡ್ಬೇಕು, ಸೈಕ್ಲಿಂಗ್ ಅವಕಾಶ ಮಾಡಿಕೊಡ್ಬೇಕು ನೀವು ಅವ್ರಿಗೆ, ಮತ್ತು ಮೆಟ್ರೋ, ಬಸ್ ಮತ್ತು ಟ್ರ್ಯಾಮ್ ಇಂಥ ಫೆಸಿಲಿಟೀಸ್ಗೆ ನಿಮಗೆ ಅವಕಾಶ ಮಾಡೋಂಗಿರಬೇಕು. ಮತ್ತು ಮೆಟ್ರೋ ಪ್ಲ್ಯಾನಿಂಗ್ ಇರುತ್ತಲ್ಲ, ನಿಮ್ಮ ಮನೆ ಇಲ್ಲಿರುತ್ತೆ, ರಾಜಾಜಿನಗರದಲ್ಲಿರುತ್ತೆ, ನಿಮ್ಮ ಆಫೀಸ್ ಎಲೆಕ್ಟ್ರಾನಿಕ್ ಸಿಟಿ ಒಳಗಿರುತ್ತೆ. ನೀವು ಎಷ್ಟು ಆಫೀಸಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದು ಅರ್ಧ ಟೈಮ್ ನೀವು ರಸ್ತೆ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಸೊ ಯುವರ್ ರಾಂಗ್ ಪಾಲಿಸೀಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪುವರ್ ಅರ್ಬನ್ ಗವರ್ನೆನ್ಸ್.
ಸೊ ಅರ್ಬನ್ ಗವರ್ನೆನ್ಸ್ ಗೊತ್ತಿಲ್ಲದಿರೋರು ಬರೀ ಕಾಂಟ್ರಾಕ್ಟಿಂದ ಲಂಚ ಹೊಡ್ಕೊಂಡು ಕಮಿಷನ್ ತಿನ್ನೋರ ಕಡೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರ? ಸರ್, ಟನಲ್ ರೋಡ್ ಬೆಂಗಳೂರಿಗೆ ಬೇಕಾ? ಏನು ಅಜೆಂಡಾ ಇರ್ಬೋದು ಇದರಿಂದ? ಟನಲ್ ರೋಡ್ ಈಸ್ ಓನ್ಲಿ ಎನ್ ಇಮ್ಯಾಜಿನೇಷನ್. ಸಿ, ಟನಲ್ ಯಾವಾಗ ನೀವು ಯೂಸ್ ಮಾಡ್ತೀರ ಅಂದರೆ ವೆನ್ ಯು ಹ್ಯಾವ್ ರ್ಯಾನ್ ಔಟ್ ಆಫ್ ಆಲ್ ಸೊಲ್ಯೂಷನ್ಸ್ ಅಂತ. ಓಕೆ, ಆಗೋದೇ ಇಲ್ಲ ಅಂತ ಹೇಳೋಲ್ಲ. ಅದು ಒಂದು ಎದುರುಗಡೆ ಬೆಟ್ಟ ಇದೆ, ಬೆಟ್ಟ ಆ ಕಡೆ ಹೋಗಬೇಕು, ಸೊ ಆವಾಗ ನೀವು ಟನಲ್ ಯೂಸ್ ಮಾಡ್ತೀರಾ. ಬೆಂಗಳೂರು ಹ್ಯಾಸ್ ನಾಟ್ ಎಕ್ಸಾಸ್ಟೆಡ್ ಇಟ್ಸ್ ಟ್ರಾನ್ಸ್ಪೋರ್ಟೇಷನ್ ಸೊಲ್ಯೂಷನ್ಸ್. ಓಕೆ, ಈಗ ನೀವು ಹೇಳಿ ಟನಲ್ ನೀವು ಮಾಡ್ತಾ ಇದ್ದೀರಲ್ಲ, ಇಸ್ ಇಟ್ ಅ ಟ್ರಾಫಿಕ್ ಸೊಲ್ಯೂಷನ್ ಆರ್ ಎ ಟ್ರಾನ್ಸ್ಪೋರ್ಟೇಷನ್ ಸೊಲ್ಯೂಷನ್? ಟ್ರಾನ್ಸ್ಪೋರ್ಟೇಷನ್. It has to come as it is definitely not a transportation solution. They are trying to make it as a traffic solution. ಮತ್ತು ಟನಲ್ ಒಳಗೆ ಕಾರ್ ಬಿಟ್ಟರೆ ಇನ್ಯಾರು ಹೋಗಬಾರ್ದು, ಆಟೋ ರಿಕ್ಷಾ ಹೋಗಬಾರ್ದು, ಸೈಕಲ್ ಹೋಗಬಾರ್ದು. ಸೊ ಇದರಲ್ಲಿ ನೀವು ಮೊಬಿಲಿಟಿ ನೀವು ತರುವಾಗ, ಈಗ ಆಟೋ ರಿಕ್ಷಾ ನೀವು ತೊಗೊಳ್ಳಿ. ನೀವು ಆಟೋ ರಿಕ್ಷಾ ಇಸ್ ಎ 3-wheeled ವೆಹಿಕಲ್. 3-wheeled ವೆಹಿಕಲ್ಗೆ ಇಟ್ ಹ್ಯಾಸ್ ಇಟ್ಸ್ ಓನ್ ಸ್ಪೀಡ್ ಚಾಲೆಂಜಸ್. ಓಕೆ, ಮತ್ತು ನೀವು ರೋಡ್ ಮಾಡುವಾಗ ಸರ್ವಿಸ್ ರೋಡ್ಗೆ ನಿಮಗೆ ಬೇಕಾಗ. ಸೊ ಇದು ಕೇವಲ ನೀವು ಟನಲ್ ರೋಡ್ ಬೇಕೋ ಬೇಡವೋ, ಇದು ಬೇಕೋ ಬೇಡ ಅಂತಲ್ಲ. ಯು ಹ್ಯಾವ್ ಟು ಹ್ಯಾವ್ ಎ ಹೋಲಿಸ್ಟಿಕ್ ವಿಷನ್. ನಿಮಗೆ ವಿಷನ್ ಇರಬೇಕಾ, ವಿಷನ್ ಇಟ್ಕೊಂಡು ಡಿಸಿಷನ್ ತೊಗೋಬೇಕು ಹೊರತು ಪೀಸಾಗಿ ನನಗೇನು ಲಾಭ ಆಗತ್ತೆ ಅಂತ ಆ ರೀತಿಯಾಗಿ ಸಣ್ಣ ಬುದ್ಧಿಯಿಂದ ಮಾಡೋಕ್ಕೆ ಹೋಯಿತು ಅಂದರೆ, ಇಲ್ಲಿ ಒಂದು ಬ್ರಿಡ್ಜ್ ಕಟ್ತೀರಾ, ಇಲ್ಲಿ ಸಾಲ್ವ್ ಆಗುತ್ತೆ ಆ ಪ್ರಾಬ್ಲಮ್. ಓನ್ಲಿ ಶಿಫ್ಟೆಡ್ ದ ಪ್ರಾಬ್ಲಮ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. ಏನೋ ಒಂದು ಟೆಂಪರರಿ ಸೊಲ್ಯೂಷನ್ ಕೊಟ್ಟಾಗ, ಈಗ ಹೆಬ್ಬಾಳ್ ಫ್ಲೈಓವರ್ಗೆ ಎಕ್ಸ್ಟ್ರಾ ಲೇನ್ ಹಾಕ್ತಾರೆ, ತುಂಬ ಒಳ್ಳೇದು, ಎಕ್ಸ್ಟ್ರಾ ಲೇನ್ ಹಾಕಿದ್ದಾರೆ. ಬಟ್ ಹ್ಯಾಸ್ ಇಟ್ ಸಾಲ್ವ್ ದ ಪ್ರಾಬ್ಲಮ್? ದ ಪ್ರಾಬ್ಲಮ್ ವಿಲ್ ಶಿಫ್ಟ್ ಟು ಮೇಕ್ರಿ ಸರ್ಕಲ್ ಅವಾಗ. ಸೊ ನಿಮಗೆ ವಿಷನ್ ಇರಬೇಕು ಫಾರ್ ಮೊಬಿಲಿಟಿ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್. ಅದು ನೀವು ಯು ಆರ್ ನಾಟ್ ಕಮಿಂಗ್ ಔಟ್ ವಿತ್ ದಟ್. ಓಕೆ, ಹೆಬ್ಬಾಳ್ ಹತ್ರ 45 ಎಕರೆ ಇಂಟರ್ ಮೊಡಲ್ ಟರ್ಮಿನಸ್ ಮಾಡಬೇಕು ಅಂತ ಇತ್ತು. ಅದು ನಿಮ್ಮ ಪಕ್ಷಕ್ಕೆ ದುಡ್ಡು ಬೇಕು, ಲಂಚ ಬೇಕು, ಅದಕ್ಕೆ ನಾನು ಪ್ರೈವೇಟ್ನವ್ರಿಗೆ ಕೊಟ್ಬಿಡ್ತೀನಿ, ಇದರಿಂದ ನಮಗೆ ದುಡ್ಡು ಸಿಗುತ್ತೆ ಅಂತ ಬರೀ 9 ಎಕರೆ. ವಾಟ್ ಬ್ಯಾಂಗ್ಳೂರ್ ನೀಡ್ಸ್ ಇಸ್ ಅ ಹ್ಯೂಜ್ ಇಂಟರ್ ಮೊಡಲ್ ಟರ್ಮಿನಸ್. ಹೆಬ್ಬಾಳ್ ಹತ್ರ ಬೆಂಗಳೂರು ಎಂಟ್ರಿ ಹತ್ರ ನೀಡ್ ಇಂಟರ್ ಮೊಡಲ್ ಟರ್ಮಿನಸ್. ಸೊ ಅದು ಮುಖ್ಯ ಅದು. ಸೊ ನಿಮಗೆ ಶಾರ್ಟ್ ಸೈಟ್ ಇರುವಾಗ ಹೆಂಗೆ ನಿಮಗೆ ಅದಲ್ಲ, ನಿಮ್ಗೆಲ್ಲಾದರೂ ಕೂಡ ನಿಮ್ಮ ಕಂತ್ರಿ ಲಾಭ ನೋಡ್ತೀರಾ, ನಿಮ್ಮ ವೈಯಕ್ತಿಕ ಲಾಭಗಳು ನೋಡ್ತಾ ಇದ್ರೆ ನಿಮ್ಗೇನು ಗವರ್ನೆನ್ಸ್ ಮಾಡೋಕ್ಕಾಗುತ್ತೆ? ಓಕೆ ಸರ್, ಪ್ರಚಲಿತ ವಿದ್ಯಮಾನಕ್ಕೆ ಬರೋದಾದರೆ ಏನಿದು ದರ್ಶನ್ ಕೇಸ್ ನಿಮ್ಮ ಪ್ರಕಾರ? ಯಾವತ್ತಿನವರೆಗೆ ಮುಂದುವರಿಬೋದು, ಯಾವತ್ತು ಸಾಲ್ವ್ ಆಗ್ಬೋದು? ಇನ್ವೆಸ್ಟಿಗೇಷನ್ ಆಗಿದೆ, ಚಾರ್ಜ್ ಫ್ರೇಮ್ ಆಗಿದೆ, ಟ್ರಯಲ್ ಶುರು ಆಗಲಿ. ಓಕೆ, ಆ್ಯಂಡ್ ಪ್ರೆಷರ್ ಹ್ಯಾಸ್ ಬೀನ್ ವೆರಿ ಹೈ ಫ್ರಮ್ ಮೀಡಿಯಾ. ಓಕೆ, ಬಿಕಾಸ್ ದೈನಂದಿನವಾಗಿ ತನಿಖೆ ಸಮಯದಲ್ಲಿ ಕೂಡ ಚಂದನ್ ಮೇಲೆ ಎಷ್ಟು ಪ್ರೆಷರ್ ಇತ್ತು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮೇಲೆ, ಯಾಕೆಂದರೆ ಹಿ ವಾಸ್ ಹೈ ಪ್ರೊಫೈಲ್ ಅಕ್ಯೂಸ್ಡ್. ಓಕೆ, ಮತ್ತು ಇವರು ಮೂರ್ಖರ ಥರ ಇವ್ರೇನೇನು ಮಾಡಿದಾರಲ್ಲ ಎಲ್ಲ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ಓಕೆ, ಅವನಿಗೆ ಎತ್ತಾಕೊಂಡ್ಬಂದಿದ್ದು, ಹೊಡೆದಿದ್ದು. ಮತ್ತು ಇತ್ತೀಚೆಗೆ ಯಾವ ಕ್ರೈಮ್ ಕೂಡ ಅನ್ಸಾಲ್ವೇಬಲ್ ಇಲ್ಲವೇ ಇಲ್ಲ. ನಮ್ಮ ಟೈಮಲ್ಲಾದರೂ ಕೆಲವು ಕಷ್ಟ ಆಗ್ತಾಯಿತ್ತು. ಈಗ ಎಲ್ಲದಕ್ಕೂ ಎವಿಡೆನ್ಸ್ ಸಿಗುತ್ತೆ, ಟೆಕ್ನಾಲಜಿಕಲ್ ಎವಿಡೆನ್ಸ್ ಸಿಗುತ್ತೆ. ನಿಮಗೆ CCTV ಎವಿಡೆನ್ಸ್ ಸಿಗುತ್ತೆ, ಮೊಬೈಲಿಂದ ಎವಿಡೆನ್ಸ್ ಸಿಗುತ್ತೆ, ಆ್ಯಸ್ ವೆಲ್ ಆ್ಯಸ್ ನಿಮಗೆ ಎಲ್ಲೆಲ್ಲ ನೀವು ಮೂವ್ ಮಾಡ್ತಿರಲ್ಲ ನಿಮಗೆ ಇದರಲ್ಲಿ ಚೆಕ್ ಪೋಸ್ಟ್ಗಳಲ್ಲೇ ಸಿಗುತ್ತೆ. ಸೊ ಆ ಪ್ರಜ್ವಲ್ ಇನ್ವೆಸ್ಟಿಗೇಷನ್ ಆಯ್ತಲ್ಲ, ಪ್ರಜ್ವಲ್ ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟ್ಲಿ ಟೆಕ್ನಾಲಜಿಕಲ್ ಇನ್ವೆಸ್ಟಿಗೇಷನ್. ಸೊ ಕೋರ್ಟ್ ಹಸ್ ಅಪ್ರಿಷಿಯೇಟೆಡ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಕನ್ವಿಕ್ಷನ್ ಆಯಿತು. ಸೊ ವಿಲ್ ವೆಯ್ಟ್, ಟ್ರಯಲ್ ಕಮೆನ್ಸ್ ಆಗಲಿ. ಟ್ರಯಲಲ್ಲಿ ಯಾರು ಹೆಂಗೆ ಡಿಪೋಸ್ ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಪ್ರಕಾರ ಮುಂದೆ ಏನಾಗ್ಬೋದು ಅಂತ? ನನ್ನ ಪ್ರಕಾರ ಏನು, ಈಗ ನಾವು ಕೇಸಿಸ್ ಅವಾಗ ಬೇಲ್ ಕೊಡಬಾರ್ದಾಗಿತ್ತು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆ, ಬೇಲ್ ಕೊಡಬಾರ್ದಾಗಿತ್ತು ಅಂತ ಹೇಳಿ ಹೈಕೋರ್ಟ್ ಆದೇಶ ಅವರು ರದ್ದು ಮಾಡಿ ಅವರ ಬೇಲ್ ರದ್ದು ಮಾಡಿದೆ, ಮತ್ತೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಬೇಕು ಅಂತ. ಓಕೆ, ಬಿಕಾಸ್ ಇಂಥ ಒಂದು ಹೀನಸ್ ಅಪರಾಧಕ್ಕೆ ನೀವು ಪರ್ವರ್ಸ್ ಅಪ್ಲಿಕೇಶನ್ ಆಫ್ ಜಸ್ಟಿಸ್ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ. ಓಕೆ, ಸೊ ಆ್ಯಂಡ್ ದೆನ್ ಜೈಲಲ್ಲಿ ಎಲ್ಲ ಅಪರಾಧಿ ಒಂದೇ. ಹಿಂದೆ ಆ ಜೈಲಲ್ಲಿ ಇವರು ಏನೇನೋ ಅನುಕೂಲಗಳು ಬೆಳೆಸ್ಕೊಂಡ್ರು. ಈಗ ಕೋರ್ಟ್ ಆಲ್ಸೋ ಹಸ್ ಬಿಕಮ್ ವೆರಿ ಆ್ಯಂಗ್ರಿ, ಕೋರ್ಟ್ ಹಸ್ ಬಿಕಮ್ ವೆರಿ ಅಲರ್ಟ್. ಓಕೆ, ಕೊಲೆ ಮಾಡಿದ್ಯಾ ಅಂದರೆ ಇಫ್ ಯು ಗಾಟ್ ಎ VIP ಸ್ಟೇಟಸ್ ಯು ಬೆಟರ್ ಬಿ ಆನ್ಸರಬಲ್ ಫಾರ್ ದಟ್ ಅಂತ. ಹಿಂದೆ ಪಾಪ ಅವ್ರಿಗೆ ಏನೇನೋ ಕೋರ್ಟಲ್ಲಿ ಅವಕಾಶಗಳು ಸಿಕ್ತು, ಸಿಗರೇಟ್ ಸೇರೋಕ್ಕೆ, ಕಾಫಿ ಕುಡಿಯೋಕ್ಕೆ, ವಾಕಿಂಗ್ ಮಾಡೋಕ್ಕೆ, ಮತ್ತು ಯಾರು ಬೇಕಾದರೂ ಭೇಟಿ ಮಾಡ್ಬೋದು ಇತ್ಯಾದಿಗಳಂತ. ನೀವು ಮಾಡಿರೋ ಅಪರಾಧಕ್ಕೆ ನೀವು VIP ಇದ್ದರೆ ಎಷ್ಟು, ಬಿಟ್ಟರೆ ಎಷ್ಟು, ಯು ಹ್ಯಾವ್ ಟು ಫೇಸ್ ದಿ ಲಾ. ಪ್ರಿಸನ್ ಮ್ಯಾನ್ಯುವಲ್ ಪ್ರಕಾರ ನೀವು ನಡ್ಕೊಂಡು ಹೋಗಬೇಕು ಅಂತ. ಇನ್ನೊಂದು ಆಶ್ಚರ್ಯ ಏನಂದರೆ,
ಸುಪ್ರೀಂ ಕೋರ್ಟ್ ಹ್ಯಾಸ್ ಸೆಡ್ ದಟ್ ಈ ಜಡ್ಜ್ಮೆಂಟ್ ಶುಡ್ ಬಿ ಸರ್ಕ್ಯುಲೇಟೆಡ್ ಟು ಆಲ್ ದಿ ಪ್ರಿಸನ್ಸ್ ಆಫ್ ಇಂಡಿಯಾ ಅಂತ. ಸೊ ಅದರ ಅರ್ಥ ಏನಂದ್ರೆ ಸುಪ್ರೀಂ ಕೋರ್ಟ್ ಹ್ಯಾಸ್ ಅಪ್ಲೈಡ್ ಇಟ್ಸ್ ಮೈಂಡ್. ಅಂದರೆ ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದಿದೆ ದಟ್ ಬೇರೆ ಬೇರೆ ಜೈಲುಗಳಲ್ಲಿ ಜನ ಯಶೋ ಆರಾಮಿಯಾಗಿ ಇರ್ತಾರಂತ. ನಾನು ನಿಮಗೆ ಒಂದು ಹಾಸ್ಯಾಸ್ಪದ ಘಟನೆ ಹೇಳ್ತೀನಿ. ಕೋವಿಡ್ ಕಾಲದಲ್ಲಿ ಒಬ್ಬರು ಲೀಡರ್, ಅವ್ರ ಹೆಸರು ಹೇಳೋದು ಬೇಡ, ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ನನಗೆ ಏನಾದರೂ ಮಾಡಿ ಜೈಲ್ ಕಳಿಸ್ಬಿಡಿ ಸರ್ ನನಗೆ ಅಂತ. ಯಾಕ್ರಿ ನಾಯಕರೇ ಜೈಲ್ ಸುಮ್ಮನೆ ಹಲವಾರು ಬಾರಿ ಹೋಗಿದ್ದೀನಿ, ಹಲವಾರು ಬಾರಿ ಆಚೆ ಬಂದಿದ್ದೀನಿ. ಇಲ್ಲಿ ನೋಡಿ ನನ್ನ ಹೆಂಡ್ತಿನೂ ಸತ್ತೋಗಿದ್ದಾಳೆ. ಈಗ ಮನೆ 3 ಬೆಡ್ರೂಮ್ ಅಪಾರ್ಟ್ಮೆಂಟ್ ಇದು. ಅಲ್ಲಿ ನಾನು, ನನ್ನ ಮಗ, ಸೊಸೆ ಮತ್ತು ನನ್ನ ಮಗಳು ಅವಳ ಗಂಡನ ಬಿಟ್ಟು ಅವಳು ಬಂದುಬಿಟ್ಟಿದ್ದಾಳೆ. ಮತ್ತು ಮಕ್ಕಳಿದ್ದಾರೆ ಮನೆಯಲ್ಲಿ. ನನಗೆ ಸರಿಯಾದ ವೇಳೆಯಲ್ಲಿ ಕಾಫಿ ಸಿಗಲ್ಲ, ತಿಂಡಿ ಸಿಗಲ್ಲ. ಹೊರಗಡೆ ಹೋದರೆ ನನ್ನ ಶಿಷ್ಯರು ಕೊಟ್ಟು ಇರ್ತಾರೆ ಅಲ್ಲಿಗೆ, ಒಂದು ಕಡೆ ಕಟ್ಟೆ ಮೇಲೆ ಕೂತ್ಕೊಂಡ್ರೆ ಯಾರು ಕಾಫಿ ತಂದು ಕೊಡ್ತಾರೆ, ಸಿಗರೇಟ್ ತಂದು ಕೊಡ್ತಾರೆ. ಮತ್ತು ಇಲ್ಲಿ ಮನೇಲಿ ಪೇಪರ್ ಓದೋಕ್ಕಾಗ್ತಾಯಿಲ್ಲ ನನಗೆ, ಟಿ ವಿ ನೋಡೋಕ್ಕಾಗ್ತಾಯಿಲ್ಲ ನನಗೆ. ಜೈಲು ಕಳಿಸ್ಬಿಟ್ರೆ ಜೈಲಲ್ಲಿ ಸುಮಾರು ಜನ ಶಿಷ್ಯರಿದ್ದಾರೆ, ನನ್ನ ಬಟ್ಟೆ ಒಗಿತಾರೆ ಅವರು, ಮತ್ತು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ಸಿಗರೇಟ್ ತಂದು ಕೊಡ್ತಾರೆ. ಸೊ ನಾನು ಸ್ವಲ್ಪ ಆರಾಮಾಗಿದ್ದೀನಿ ಜೈಲಲ್ಲಿ ಸರ್, ಏನಾದರೂ ಮಾಡಿ ನಂಗೆ ಜೈಲು ಕಳ್ಸ್ಕೊಟ್ಬಿಡಿ ಸರ್. ಹಂಗೆ ಅಂದರೆ ಜೈಲ್ ಇಸ್ ಅ ಪ್ಲೇಸ್ ಫಾರ್ ರೆಕ್ರಿಯೇಷನ್ ಥರ. ನಾನು ಹೇಳಿದೆ ನಿಮಗೆ ಜೈಲ್ಗೆ ಹೆಂಗೆ ಕಳಿಸ್ಲಿಲ್ಲ ನಾನು ಸರ್, ಏನಾದರೂ ಸರ್ ಏನಾದರೂ ಅಟೆಂಪ್ಟ್ ಟು ಮರ್ಡರ್ ಗಿಟರ್ ಅಂದರೆ ಸ್ವಲ್ಪ ಐ ಆಮ್ ಟೆಲಿಂಗ್ ಯು ಕೊಲೆ ಯತ್ನಗಳೆಲ್ಲ ಮಾಡಿ. ನಾನು ಹೇಳಿದೆ, ನಾನು ನಗರದ ಕೊತ್ವಾಲ, ನಾನು ನಿಮಗೆ ಹೆಂಗೆ ಹೇಳಿ ನೀವು ಕೊಲೆ ಮಾಡು, ಸುಲಿಗೆ ಮಾಡು, ರೇಪ್ ಮಾಡು ಅಂತ. ಆಯಿತು ಸರ್, ನೀವು ಏನೋ ಇಟ್ಟು ಕೊಟ್ಟಿದ್ದೀರಾ ಏನದು, ಬಟ್ ನೀವು ಕೋವಿಡ್ ಮುಗೀತು, ಜೈಲ್ಗೆ ಹೋಗಿಲ್ಲ, ಮನೆಯಲ್ಲೇ ಒಳಗೆ, ಅವ್ರ ಮನೆ ಒಳಗೆ ನಿಜವಾಗ್ಲೂ ಜೈಲಲ್ಲಿ ಇದ್ದಂಗೆ ಇದ್ರು ಅವರು. ಹೌದು, ಅವರಂತಲ್ಲ ಇಡೀ ದೇಶದ ಜನ ಕೂಡ. ಸರ್, ಈಗ ದರ್ಶನ್ ಅವರು ಪುನಃ ಜೈಲಿಗೆ ಹೋಗಿದ್ದಾರೆ. ಅಲ್ಲಿನ ವಾತಾವರಣ ಈಗ ಹೇಗಿರುತ್ತೆ? ಅವ್ರಿಗೆ ಕೇಳಬೇಕು. ನಾವು ಜೈಲ್ ಅಂದ್ರೆ ಅಲ್ಲಿನ ಸೌಲಭ್ಯ ಇರ್ಬೋದು, ಅವ್ರಿಗೆ ಏನೆಲ್ಲ ಫ್ರೀಡಮ್ ಇದೆ? ಎಲ್ಲ ಪ್ರಿಸನ್ ಮ್ಯಾನ್ಯುವಲ್ ಅಲ್ಲಿ ಯಾರಿಗೇನು ಸೌಲಭ್ಯ ಸಿಗತ್ತೆ ಆ ಸೌಲಭ್ಯ ಅವ್ರಿಗೂ ಸಿಗತ್ತೆ, ಊಟ ತಿಂಡಿ ಸಿಗತ್ತೆ ಅಲ್ಲಿಗೆ. ಓಕೆ ಸರ್, ದರ್ಶನ್ ಅವರ ಡೈಲಿ ರೂಟೀನ್ ಹೇಗಿರುತ್ತೆ ನೋಡಿ? ಜೈಲಿಗೆ ಹೋಗೋರು 2 ಥರ ಕ್ಯಾಟಗರಿ ಇರುತ್ತೆ. ಒಂದು ಅಂಡರ್ ಟ್ರಯಲ್ ಪ್ರಿಸನರ್ ಅಂತಾರೆ, ವಿಚಾರಾಧೀನ ಕೈದಿ ಅಂತ. ಇನ್ನೊಂದು ಶಿಕ್ಷೆ ಆಗಿರೋ ಕೈದಿ, ಕನ್ವಿಕ್ಟೆಡ್ ಪ್ರಿಸನರ್ ಅಂತ. ಸೊ ಅಟ್ ಪ್ರೆಸೆಂಟ್ ನೀವು ಡಿಫರೆನ್ಸ್ ನೋಡಬೇಕು ಅಂದರೆ, ಪ್ರಜ್ವಲ್ ರೇವಣ್ಣ ಈಸ್ ಎ ಕನ್ವಿಕ್ಟೆಡ್ ಪರ್ಸನ್. ಅಂದರೆ ಟ್ರಯಲ್ ಮುಕ್ತಾಯವಾಗಿದೆ, ಅವ್ರಿಗೆ ಶಿಕ್ಷೆ ಘೋಷಣೆ ಆಗಿದೆ. ಸೊ ಶಿಕ್ಷೆ ಅವರು ಅನುಭವಿಸ್ತಾ ಇದ್ದಾರೆ. ಅವರು ಅಪೀಲ್ ಮಾಡ್ಬೋದು ಸುಪ್ರೀಂ ಕೋರ್ಟ್ಗೆ, ಎಲ್ಲ ಮಾಡ್ಕೋಬೋದು ಅವ್ರಿಗೆ ಸೇರಿ. ವೆರಾಸ್ ದರ್ಶನ್ ಈಸ್ ಅನ್ ಅಂಡರ್ ಟ್ರಯಲ್. ದರ್ಶನ್ ಕೇಸ್ ಇದೆಲ್ಲ ತನಿಖೆ ಮುಕ್ತಾಯವಾಗಿದೆ, ದೋಷಾರೋಪಣಾ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಾಗಿದೆ. ಕೆಲವ್ರಿಗೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಾದ ನಂತರ ಅಥವಾ 90 ಡೇಸ್ ಆದ ನಂತರ ಬೇಲ್ ಸಿಗೋ ಸಾಧ್ಯತೆ ಇರುತ್ತೆ. ಬಟ್ ಈ ಕೇಸಲ್ಲಿ ನ್ಯಾಯಾಲಯ ನಿಮಗೆ ಸೆಷನ್ಸ್ ಲೆವೆಲಲ್ಲಿರಲಿ, ಹೈಕೋರ್ಟಲ್ಲಿರಲಿ, ಸುಪ್ರೀಂ ಕೋರ್ಟಲ್ಲಿ 3 ಕಡೆನೂ ದರ್ಶನ್ಗೆ ಬೇಲ್ ಸಿಗಲಿಲ್ಲ ಆಸ್ ಅನ್ ಅಂಡರ್ ಟ್ರಯಲ್ ಪ್ರಿಸನರ್. ಬಿಕಾಸ್ ಅದು ಏನಾಗುತ್ತೆ, ಸರ್ಕಮ್ಸ್ಟಾನ್ಸಸ್ ಆಫ್ ದ ಕೇಸ್ ನೋಡ್ಕೊಂಡು ಮಾಡ್ತಾರೆ. ಅದಕ್ಕೆ ಇಲ್ಲಿ ಹೈಕೋರ್ಟಲ್ಲಿ ಕೊಟ್ಟಿದ್ದಕ್ಕೆ ಏನೋ ನನಗೆ ಆರೋಗ್ಯದ ಕಾರಣ ಇತ್ಯಾದಿಗಳಂತ ಅವರು ಸೀಮಿತವಾಗಿ ಇಟ್ಕೊಂಡಿದ್ರೆ ಅವ್ರಿಗೆ ಒಳ್ಳೇದಾಗ್ತಾ ಇತ್ತು ಏನೋ. ಅವ್ರೇನು ಮಾಡಿದ್ರು, ಐಶೋ ಆರಾಮಿ ಮೌಜ್ ಮಸ್ತಿ ಮಾಡಿಕೊಂಡು ಅವರ ಫ್ಯಾನ್ಸ್ ಎಲ್ಲ ಬೇರೆಯವ್ರಿಗೆ ಹೀನಾಮಾನವಾಗಿ, ರಮ್ಯಾ ಅವ್ರಿಗೆ ಮತ್ತೆ ಇತ್ತೀಚಿನ ಬೇರೆಯವ್ರಿಗೆ, ನನಗೂ ಟ್ರೋಲ್ ಮಾಡೇ, ನನಗೆ ಮಾಡಕ್ಕೆ ಹೋದ್ರೆ ನಾನು ಬಿಡ್ತೇನೆ ನಾನು ಅಂತ ಮತ್ತೆ ಸುಮಾರು ಜನ ವಿರುದ್ಧ ಅವರು ದರ್ಶನ್ಗೆ ಸಮಸ್ಯೆ ಜಾಸ್ತಿ ಆಗಿದೆ ಅಂದ್ರೆ ಅವ್ರ ಫ್ಯಾನ್ಸ್ ಇಂದಾನೆ ಸಮಸ್ಯೆ ಆಗಿದೆ, ಅವ್ರ ರೌಡಿ ಫ್ಯಾನ್ಸ್ ಇಂದಾನೆ ಅವ್ರಿಗೆ ಸಮಸ್ಯೆ ಆಗಿದೆ. ಮತ್ತೆ ಅವ್ರಿಗೆ ಥೈಲ್ಯಾಂಡ್ ಹುಟ್ಟೋಗ್ಬಿಟ್ಟಿರೋದು. ಮತ್ತೆ ಸೊ ನೀವು ಆರೋಗ್ಯಕ್ಕಾಗಿ ಜೈಲಿಂದ ಹೊರಗಡೆ ಬಂದ್ರಿ, ನೀವು ಥೈಲ್ಯಾಂಡಲ್ಲಿ ಏನು ಮಾಡ್ತಾ ಇದ್ರಿ ನೀವು ಬೇರೆ. ಸೊ ಅದಕ್ಕಾಗಿ ಅವ್ರಿಗೆ ಕೋರ್ಟ್ ಆಲ್ಸೋ ಸಿ ಈಸ್ ವೆರಿ ವೆರಿ ಹ್ಯೂಮನ್. ನೀವು ಅಂಥ ಸಮಯದಲ್ಲಿ ಹ್ಯುಮಿಲಿಟಿ ಇರಬೇಕು ನಿಮಗೆ. ಫರ್ಲೋ ಅಥವಾ ನಿಮಗೆ ಅಫ್ಕೋರ್ಸ್ ಇದು ಫರ್ಲೋ ಬರೋದಿಲ್ಲ, ಇದು ಬೈಲ್ ಮಾತ್ರ ಇದಕ್ಕೆ ಬರುತ್ತೆ ಇದಕ್ಕೆ. ಅಥವಾ ನಿಮಗೆ ಪ್ಯಾರೋಲ್ ಅಥವಾ ನಿಮಗೆ ಬೈಲ್ ಇತ್ಯಾದಿಗಳು ಕೊಡೋ ಸಮಯದಲ್ಲಿ ತಪ್ಪಿಸ್ಕೊಂಡು ಹೋಗೋದು ಮಾಡೋದಂತ. ಯಾಕಂದರೆ ಕ್ವಿಕ್ಕಾಗೆ ಕೋರ್ಟ್ ಇದೆಲ್ಲ ಇಸ್ ಅವರ್ ಲಾಸ್ಟ್ ಪೋಸ್ಟ್ ಆಫ್ ಜಸ್ಟಿಸ್. ನಮ್ಗೆ ಎಲ್ಲೂ ನ್ಯಾಯ ಸಿಗಲ್ಲ ಅಂದರೆ ನಮಗೆ ನ್ಯಾಯದಲ್ಲಿ ನ್ಯಾಯ ಸಿಗತ್ತೆ, ಅದು ಹೆಸರು ನ್ಯಾಯಾಲಯ ಅಂತ. ಕೆಲವು ನ್ಯಾಯಾಧೀಶರು, ಕೆಲವು ನ್ಯಾಯಾಲಯಗಳು ಹಾಳಾಗಿರ್ಬೋದು, ಬಟ್ ಆದರೆ ಸುಪ್ರೀಂ ಕೋರ್ಟಲ್ಲಿ ಇವತ್ತು ನಮಗೆ ನಿಜವಾಗ್ಲೂ 2 ಕೈ ಮುಗಿದು
ಚಪ್ಪಲಿ ಬಿಚ್ಚಿ 2 ಕೈ ಮುಗಿದು ನಮಸ್ಕಾರ ಮಾಡಬೇಕು ಸುಪ್ರೀಂ ಕೋರ್ಟ್ಗೆ. ಯಾಕಂದ್ರೆ ಸುಪ್ರೀಂ ಕೋರ್ಟಲ್ಲಿ ನಿಜವಾಗ್ಲೂ ನಮಗೆ ನ್ಯಾಯ ಸಿಗ್ತಾ ಇದೆ ಅನ್ನೋ ಬಗ್ಗೆ ವಿ ಆರ್ ಫೀಲಿಂಗ್ ದಿ ಜಸ್ಟಿಸ್ ಕಾಮನ್ ಪರ್ಸನ್ಗೆ. ಎಸ್ಪೆಷಲಿ ನಮ್ಮ ರಾಜ್ಯದ 2 ಪ್ರಕರಣ ಇದಲ್ಲ, ಈ ಪ್ರಜ್ವಲ್ ಪ್ರಕರಣ ಮತ್ತೆ ಈ ದರ್ಶನ್ ಪ್ರಕರಣದಲ್ಲಿ ಜನಸಾಮಾನ್ಯರಿಗೆ ನ್ಯಾಯಾಲಯ, ನ್ಯಾಯಾಧೀಶರು, ಕಾನೂನು ಇತ್ಯಾದಿಗಳ ಬಗ್ಗೆ ತುಂಬಾನೇ ಗೌರವ ಬಂದ್ಬಿಟ್ಟಿದೆ. ಸರ್, ದರ್ಶನ್ ಅವರು ಇನ್ನೂ ಬೇಲ್ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ಯಾವ ಚಾನ್ಸ್ ಇದೆ? ಯಾವ ಕಾರಣ ಕೊಟ್ಟು ಅವ್ರು ಹೊರಗೆ ಬರ್ತಾರೆ? ನೋಡಿ, ಈಗ ಇಟ್ ಇಸ್ ಲಿಟಲ್ ಡಿಫಿಕಲ್ಟ್. ಯಾಕಂದ್ರೆ ಜಸ್ಟಿಸ್ ಪರ್ಡಿವಾಲಾ ಮತ್ತು ಜಸ್ಟಿಸ್ ಮಹಾದೇವನ್ ಅವರು, ಇಟ್ಸ್ ಎ ಡಬಲ್ ಬೆಂಚ್ ಇನ್ ಸುಪ್ರೀಂ ಕೋರ್ಟ್. ಅವರು ಇದರ ಬಗ್ಗೆ ಡಿಸಿಷನ್ ತಗೊಂಡಿದ್ದಾರೆ. ಅಂದರೆ ಇನ್ನೂ ಟ್ರಯಲ್ ಆಗಬೇಕಲ್ಲ. ಸೊ ಬೇಲ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್. ಬೇಲ್ ಈಸ್ ನಾಟ್ ಮ್ಯಾಟರ್ ಆಫ್ ರೈಟ್. ಹಾ, ಸೊ ಅದು ಅನಾರೋಗ್ಯ ಇಲ್ವಲ್ಲ, ಈಗ ಅನಾರೋಗ್ಯ ಇಲ್ಲ ಅಂತ ಅವರೇ ಪ್ರೂವ್ ಮಾಡ್ಕೊಂಡ್ಬಿಟ್ರಲ್ಲ. ಸೊ ಅದೆಲ್ಲ ಫ್ಯಾಕ್ಟ್ಸ್ ನಿಮಗೆ ಕೋರ್ಟಲ್ಲಿ ಇವರು ವಾದ ಮಾಡಿರ್ತಾರೆ ಪ್ರಾಸಿಕ್ಯೂಷನ್ ಕಡೆಯಿಂದ. ಸೊ ಅದ್ರ ಮೇಲೆ ಬೇಲ್ ಕ್ಯಾನ್ಸಲ್ ಆಗಿದೆ ಈಗ. ಸೊ ಈಗ ಈಸ್ ಅನ್ ಅಂಡರ್ ಟ್ರಯಲ್. ಸೊ ಜೈಲಲ್ಲಿ ಕೂಡ 2 ಭಾಗ ಇರುತ್ತೆ. ಒಂದು ಕನ್ವಿಕ್ಟೆಡ್ ಪ್ರಿಸನರ್ಸ್, ಅವ್ರಿಗೆ ವೈಟ್ ಅಂಡ್ ವೈಟ್ ಬಟ್ಟೆ ಹಾಕ್ಬಿಟ್ಟು ಅವ್ರಿಗೆ ನಂಬರ್ ಹಾಕ್ಬಿಟ್ಟು ಅವ್ರ ಕಡೆಯಿಂದ ಕೆಲಸಗಳು ಮಾಡಿಸ್ತಾರೆ. ಕೆಲಸಗಳು ಯಾಕೆಂದ್ರೆ ಅವ್ರಿಗೂ ಹೊತ್ತೋಗ್ಬೇಕಲ್ಲ. ಮತ್ತೆ ಅಲ್ಲಿ ಕೂಡ ಸಿಂಪಲ್ ಇಂಪ್ರಿಸನ್ಮೆಂಟ್ ಇರುತ್ತೆ, ರಿಗ್ರೆಸ್ ಇಂಪ್ರಿಸನ್ಮೆಂಟ್ ಇರುತ್ತೆ. ಸಿಂಪಲ್ ಇಂಪ್ರಿಸನ್ಮೆಂಟ್ ಇಸ್ ಗಿವನ್ ಟು ಪೊಲಿಟಿಕಲ್ ಪ್ರಿಸನರ್ಸ್. ರಿಗ್ರೆಸ್ ಇಂಪ್ರಿಸನ್ಮೆಂಟ್ ಇಸ್ ಗಿವನ್ ಟು ದೋಸ್ ಪರ್ಸನ್ಸ್ ಅವರು ಏನಾದರೂ ಮರ್ಡರ್, ರೇಪ್, ವೈಲೆಂಟ್ ಕ್ರೈಮ್ಸ್ ಅಲ್ಲಿ ಯಾರಿರ್ತಾರಲ್ಲ ಅವ್ರಿಗೆ ಹಾರ್ಡ್ ಶಿಕ್ಷೆ ಕೊಟ್ಟಿರ್ತಾರೆ. ವೆರಾಸ್ ಈ ರಾಜಕಾರಣ, ಐಡಿಯಾಲಜಿ ಇತ್ಯಾದಿಗಳಿದೆಲ್ಲ ಅದಕ್ಕೆ ಸಿಂಪಲ್ ಇಂಪ್ರಿಸನ್ಮೆಂಟ್ ಥರ ಶಿಕ್ಷೆ ಅಂತೂ ಆಗಿರುತ್ತೆ ಅಲ್ಲಿಗೆ. ಮತ್ತೆ 4-5 ಸೆಕ್ಷನ್ ಮೇಲೆ ಶಿಕ್ಷೆ ಆಗಿರುತ್ತೆ. ನಮ್ಮ ದೇಶದಲ್ಲಿ ಅಪರಾಧಿಗಳಿಗೆ ಎಷ್ಟು ಅನುಕೂಲ ಅಂದರೆ ಕಂಪೇರ್ ಟು ಅಮೆರಿಕಾ, ನಿಮಗೆ 6-7 ಅಪರಾಧಕ್ಕೆ ನಿಮಗೆ ಕನ್ವಿಕ್ಷನ್ ಆಗುತ್ತೆ ಅನ್ಕೊಳ್ಳಿ. ಮರ್ಡರ್ಗಾಗತ್ತೆ, ಸಾಕ್ಷಿ ಮುಚ್ಚಾಕೋದಕ್ಕಾಗತ್ತೆ, ಅಪಹರಣ ಇತ್ಯಾದಿಗಳು. ಆಲ್ ಸೆಂಟೆನ್ಸಸ್ ಕನ್ಕರೆಂಟ್ಲಿ ಓಡುತ್ತೆ. ಅಂದರೆ ಇದಕ್ಕೆ 5 ವರ್ಷ, ಅದಕ್ಕೆ 6 ವರ್ಷ, 7 ವರ್ಷ ಅದನ್ನ ಹೇಳಿದ್ರೆ ಎಲ್ಲ ಶಿಕ್ಷೆಗಳು ಒಟ್ಟಿಗೆ ಆಗತ್ತೆ, ಮುಗೀತಂತೆ. ಅಮೆರಿಕದಲ್ಲಿ ಏನಾಗುತ್ತೆ, ಮರ್ಡರ್ದ 14 ವರ್ಷ ಮುಗಿದ ನಂತರ ಕಿಡ್ನಾಪಿಂಗ್ದಲ್ಲಿ ಶುರು ಆಗುತ್ತೆ, ಕಿಡ್ನಾಪಿಂಗ್ ಮುಗಿದ ನಂತರ ಅದರಲ್ಲಿ ಶುರು ಆಗುತ್ತೆ. ಸೊ 85-90 ಇಯರ್ಸ್ ತನಕ ನೀವು ಜೈಲಲ್ಲಿ ಇರಬೇಕು ಅಲ್ಲಿಗೆ. ಸೊ ಅದಕ್ಕೆ ಜನ ಭಯ ಪಡ್ತಾರೆ. ಇಲ್ಲಿ ಯಾರಿಗೂ ಭಯನೇ ಇಲ್ವಲ್ಲ ಅಲ್ಲಿಗೆ. ಮತ್ತೆ ಇಲ್ಲಿ ಕೋರ್ಟ್ ಆಲ್ಸೋ ಇಸ್ ವೆರಿ ಸಿಂಪಥೆಟಿಕ್. ಇಲ್ಲಿ ಅಪರಾಧ ಆಗೋವರೆಗೂ ಫಿರ್ಯಾದಿದಾರರ ಬಗ್ಗೆ ಸಿಂಪತಿ. ಅಯ್ಯೋ ಅವ್ರಿಗೆ ಅನ್ಯಾಯ ಆಗೋಯ್ತಲ್ಲ, ಅವ್ರ ಮನೇಲಿ ಕೊಲೆ ಆಗೋಯ್ತಲ್ಲ. ಇವತ್ತಿನ ದಿನ ನಾವು ರೇಣುಕಾ ಸ್ವಾಮಿ ಅವ್ರ ಮತ್ತೆ ಕುಟುಂಬದ ಬಗ್ಗೆ ನೀವು ಸ್ವಲ್ಪ ದಿನ ಅಂತ ನೋಡಿ, ನಮ್ಮ ಜನ ಮೆಂಟಾಲಿಟಿನಾಗೆ ಅಯ್ಯೋ ಪಾಪ ದರ್ಶನ್ ನೋಡ್ರಿ, ಊಟ ಇಲ್ಲ, ಅವ್ರಿಗೆ ಸಣ್ಣ ಆಗ್ಬಿಟ್ಟಿದ್ದಾರೆ. ಮತ್ತೆ ನೀವು ಅದಕ್ಕೋಸ್ಕರ ಮಾಧ್ಯಮದವರೆಲ್ಲ ಬಿಡೋದಿಲ್ಲ ಒಳಗಡೆ. ಇಲ್ಲ, ಅವ್ರು ಒಳಗಡೆ ಇದ್ದಾರೆ. ಸೊ ದೋಸ್ ಲಾಸ್ ಆಫ್ ದ ಜೈಲ್, ಲಾಸ್ ಆಫ್ ದ ಕೋರ್ಟ್ ಹ್ಯಾವ್ ಟು ಬಿ ರೆಸ್ಪೆಕ್ಟೆಡ್. ಮತ್ತೆ ಇಷ್ಟು ಜನಕ್ಕೆ ಮತ್ತೆ ಎಲ್ಲ ಅನುಕೂಲ ಇರೋ ಜೈಲುಗಳಾಕ್ ಹೋಗ್ಬೇಕು, ಅಲ್ಲ ಆರಾಮಾಗಿ ಮನೇಲೇ ಇರ್ಬೋದಲ್ಲ ನಾವು, ಸ್ಟೇ ಅಟ್ ಹೋಮ್ ಸ್ವಲ್ಪ. ಸೊ ಅವ್ರ ವಿಚಾರದಿಂದ ಕೈದಿ ಇರ್ತಾರಲ್ಲ ಅಂಡರ್ ಟ್ರಯಲ್. ಈಗ ವಾಟ್ ದರ್ಶನ್ ಇದೆ, ಅವ್ರಿಗೆ ಐಸೋಲೇಷನ್ ಅಲ್ಲಿ ಇಟ್ಟಿರ್ತಾರೆ ಹೊರತು ಅವ್ರಿಗೆ ಕೆಲಸಗಳು ಇತ್ಯಾದಿಗಳು ಕೊಡಲ್ಲ. ಆಕ್ಸೆಸ್ ಟು ಲೈಬ್ರರಿ ಕೊಡ್ಬೋದು, ಆಕ್ಸೆಸ್ ಟು ಫ್ರೀಡಮ್ ಕೊಡ್ಬೋದು, ಶೇರ್ಡ್ ಟಾಯ್ಲೆಟ್, ಎಲ್ಲ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ಸ್ ಇರುತ್ತೆ ಅನ್ಲೆಸ್ ಅಂಡ್ ಅಂಟಿಲ್ ಡಾಕ್ಟರ್ ಹೇಳೋವರೆಗೂ ಮೆಡಿಕಲ್ ಟಾಯ್ಲೆಟ್. ಮತ್ತೆ ಪ್ರಿಸನ್ ಮ್ಯಾನ್ಯುವಲ್ ಇದೆಲ್ಲ, ಈಗ ಪ್ರಿಸನ್ ಮ್ಯಾನ್ಯುವಲ್ ಕೂಡ ಮಾಡಿಫಿಕೇಶನ್ ಬಂದಿದೆ. ಕೈದಿಗಳಿಗೂ ಸ್ವಲ್ಪ ತೀರಾ ಅವ್ರಿಗೆ ಒಂಥರ ಮೂಲೆಗೆ ತಳ್ಳಿ ಅವ್ರಿಗೆ ರಾಕ್ಷಸನ ಮಾಡಬಾರ್ದು, ಅವ್ರಿಗೆ ಸ್ವಲ್ಪ ಮಾನ್ಯತೆ ಬರೋ ದೃಷ್ಟಿಯಿಂದ ಪ್ರಿಸನ್ಗೂ ಸೆರೆಮನೆ ಅಂತಾರಲ್ಲ, ಸೊ ಅದಕ್ಕೆ ಕರೆಕ್ಷನಲ್ ಸರ್ವಿಸಸ್ ಅಂತಾನು ಬಂದಿದೆ. ಸೊ ಕರೆಕ್ಷನಲ್ ಸರ್ವಿಸಸ್ ಅಂದ್ರೆ ಅವ್ರಿಗೆ ನೀವು ಮಾಡಿರೋ ತಪ್ಪು ಅದನ್ನು ನೀವು ಮನ ಪರಿವರ್ತನೆ ಆಗ್ಬೇಕು ನಿಮ್ಗೆ. ಸೊ ಬೇರೆ ಬೇರೆ ಧರ್ಮದ ಗುರುಗಳಿಗೆಲ್ಲ ಕರೆಸ್ತಾರೆ. ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಜೈನ್ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮದವ್ರಿಗೆಲ್ಲ ಅಲ್ಲಿ ಕರೆಸಿ ಅವ್ರಿಗೆ ಮತ್ತೆ ಅಲ್ಲಿ ಕೂಡ ಭಜನೆ ಮತ್ತೆ ಸತ್ಸಂಗ ಮತ್ತೆ ಅವರ ಧರ್ಮದಲ್ಲಿ ಏನೇನಾಗತ್ತೆ. ಸೊ ಇದರಿಂದ ಮತ್ತೆ ಅವ್ರಿಗೆ ಲೈಬ್ರರಿ ಇತ್ಯಾದಿಗಳಿಗೆ ಹೋಗಿ ಓದಿ ಅವ್ರಿಗೆ ಅಟ್ಲೀಸ್ಟ್ ಹೊರಗಡೆ ಬರುವಾಗ
ಅವ್ರಿಗೆ ಕ್ರೂರ ಮನಸ್ಸಿದೆಲ್ಲ ಹೊರಟೋಗ್ಬೇಕು. ಮತ್ತೆ ಓದಕ್ಕೆ ಅವಕಾಶ ಕೊಡ್ತಾರೆ. ಈ ಓಪನ್ ಯೂನಿವರ್ಸಿಟಿಲಿ ಸುಮಾರು ಜನ ಕೈದಿಗಳು ಬರೀತಾರಲ್ಲ ಪರೀಕ್ಷೆ, ನೀವೇ ನೋಡಿರ್ಬೋದು. ಕೆಲವರು ಡಿಗ್ರಿ ಓದಿದ್ರು, ಮತ್ತೆ ಕೆಲವರು ಡಾಕ್ಟರ್ಗಳು ಕೂಡ ಕೆಲವರು ಯಾವುದೋ ಒಂದು ಕಾರಣಕ್ಕೆ ಒಳಗಡೆ ಹೊರಟೋಗ್ತಾರೆ. ಸೊ ಅವ್ರು ಬೇರೆಯವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಅವರು ಕೊಡ್ತಾರೆ. ಮತ್ತೆ ನಮ್ಮಲ್ಲೇ ನಾವು ನೋಡಿದ್ವಿ, ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಮಹಾತ್ಮ ಗಾಂಧಿ ಜೈಲಲ್ಲಿದ್ರು, ಜವಾಹರ್ಲಾಲ್ ನೆಹರು ಜೈಲಲ್ಲಿದ್ರು, ಸರ್ದಾರ್ ಪಟೇಲ್ ಜೈಲಲ್ಲಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಜೈಲಲ್ಲಿದ್ರು. ಸೊ ಜೈಲಲ್ಲಿ ಕೂತ್ಕೊಂಡು ಅವರು ಪುಸ್ತಕ ಓದ್ತಾರೆ, ಬರೀತಾರೆ. ಮತ್ತೆ ಜೈಲಿಗೆ ಹೋದ ನಂತರ ಎಲ್ಲರೂ ಓದ್ಬೇಕಾಗಿರೋದೇನು ಮಹಾಭಾರತ, ಮತ್ತೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಜೈಲಲ್ಲಿ ಬೇರೆ ಹೊರಗಡೆ ಇರುವಾಗ ಯಾರು ಓದಲ್ಲ. ಅದು ಅಲ್ಲಿ ಹೋಗಿ ಓದ್ತಾರೆ. ಅದೇ ಅರವಿಂದ್ ಕೇಜ್ರಿವಾಲ್ ಕೂಡ ಅದೇ ಮಾಡಿದ್ದು ಅಲ್ಲಿಗೆ. ಸೊ ನಿಮ್ಗೆ ಯಾವಾಗ ರೆಸ್ಟ್ರಿಕ್ಷನ್ ಅಂತ ದೂರ ಇಡ್ತಾರಲ್ಲ, ಬಿಕಾಸ್ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ನಮ್ಗೇನಂದ್ರೆ ಫ್ರೀಡಮ್. ಅದಕ್ಕೆ ಕತ್ರಿ ಒಳಗಿರ್ಬೇಕು. ಸರ್, ನ್ಯಾಯಾಂಗ ವ್ಯವಸ್ಥೆ ಅಂತ ಬಂದ್ರೆ ನೀವು ಹೇಳಿದ್ರಿ ದರ್ಶನ್ ವಿಚಾರದಲ್ಲೂ ಕೂಡ ಹೈಕೋರ್ಟ್ನ ತೀರ್ಪನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತು ಅಂತ. ಆ ಥರ ಸಾಮಾನ್ಯ ಜನರಿಗೆ ಸುಪ್ರೀಂ ಕೋರ್ಟ್ ತನಕ ಹೋಗೋ ಒಂದು ಕೆಪಬಿಲಿಟಿ ಇರೋದಿಲ್ಲ. ಹಾಗಾಗಿ ನ್ಯಾಯಾಂಗ ವ್ಯವಸ್ಥೆ ಎಲ್ಲೋ ಒಂದು ಕಡೆ ವೀಕ್ ಆಗಿದೆಯಾ ಅಂತ ಅನಿಸ್ತಿದ್ಯಾ? ವೀಕ್ಗಿಂತ ಏನಾಗಿದೆ ನೋಡಿ, ನಂಬರ್ ಆಫ್ ಲಾ ಕಾಲೇಜಸ್ ಇನ್ಕ್ರೀಸ್ ಆಗಿದೆ. ಸೊ ಹೆಚ್ಚಿಗೆ ವಕೀಲರಿದ್ದಾರೆ. ಮತ್ತೆ ಜನರಲ್ಲಿ ಜಾಗೃತಿ ಕೂಡ ಜಾಸ್ತಿ ಆಗಿದೆ. ಮುಂಚೆ ಅನ್ಯಾಯ ಸಹಿಸ್ಕೊಂಡು ಕೂತ್ಕೊಂಡ್ಬಿಡೋರು, ಅಥವಾ ಮನೆಯಲ್ಲಿ ಯಾರೋ ದೊಡ್ಡವರು ಅಥವಾ ಹಿರಿಯರು ಏನಾದರೂ ಪಂಚಾಯತಿ ಮಾಡಿ ಬುದ್ಧಿ ಹೇಳಿ, ಈಗ ನಾವು ವಿ ಹ್ಯಾವ್ ಬಿಕಮ್ ವೆರಿ ಲಿಟಿಗೇಟಿಂಗ್ ನೇಷನ್, ಲಿಟಿಗೆಂಟ್ ನೇಷನ್ ಆಗಿದ್ದೀವಿ ನಾವು. ಸೊ ಎಲ್ಲದಕ್ಕೂ ನಾವು ಕಾನೂನ ಒಳ್ಳೆ ಒಂದು ರೀತಿ ಇಟ್ಸ್ ಎ ಗುಡ್ ಥಿಂಗ್ ಆಲ್ಸೋ ಬಂದೆ. ಸೊ ಬಟ್ ಕೋರ್ಟ್ಸ್ ಹ್ಯಾವ್ ನಾಟ್ ಗ್ರೋನ್ ಇನ್ ದಟ್ ಪ್ರಪೋರ್ಷನ್. ಕೋರ್ಟ್ಗಳಿನ್ನೂ ಸೀಮಿತವಾಗಿದೆ. ಮತ್ತೆ ಕೋರ್ಟ್ ನಡೆಸಬೇಕು ಅಂದರೆ ಖರ್ಚಾಗತ್ತೆ. ನ್ಯಾಯಾಧೀಶರ ಖರ್ಚು, ಅವ್ರ ಬಿಲ್ಡಿಂಗು ವ್ಯವಸ್ಥೆ ಇತ್ಯಾದಿಗಳು. ನಮ್ಮಲ್ಲಿ ಇದು ಬೈ ಆ್ಯಂಡ್ ಲಾರ್ಜ್ ಫ್ರೀ ಡಿಸ್ಪೋಸಲ್ ಆಫ್ ಜಸ್ಟಿಸ್ ಕೊಡ್ತದೆ. ಬೇರೆ ಕಂಟ್ರೀಸ್ ಹಂಗಿಲ್ಲ. ಯು ಹ್ಯಾವ್ ಟು ಪೇ. ನೀವು ಹಾಕ್ಬೇಕಂದ್ರೆ ನೀವು ಸುಮಾರು ದುಡ್ಡು ಕಟ್ಟಬೇಕು ಒಂದು ಕೇಸ್ ನಡೆಸಬೇಕು ಅಂದ್ರೂ. ನಮ್ಮಲ್ಲಿ ಇಟ್ಸ್ ಲಿಟ್ರಲಿ ಫ್ರೀ. ನೀವು ಲಾಯರ್ಗೆ ದುಡ್ಡು ಕೊಡೋದು ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿಗೆ. ಸೊ ಈಗ ನೋಡಿ, ನಮ್ಮ ಆ್ಯಕ್ಟ್ ಒಳಗೆಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಮಾಡಿದ್ದಾರೆ, ಮತ್ತು ಕ್ವಿಕ್ ಡಿಸ್ಪೋಸಲ್ ಕೋರ್ಟ್ಸ್ ಮಾಡಿದ್ದಾರೆ ಇತ್ಯಾದಿಗಳು. ಸೊ ಬಟ್ ಆದರೆ ನಾವು ನಂಬರ್ ಆಫ್ ಜಡ್ಜಸ್ ಇನ್ಕ್ರೀಸ್ ಮಾಡಿಲ್ಲ, ನಂಬರ್ ಆಫ್ ಪ್ರಾಸಿಕ್ಯೂಟರ್ಸ್ ನಾವು ಪ್ರಾಸಿಕ್ಯೂಷನ್ ಅವ್ರು ಇನ್ಕ್ರೀಸ್ ಮಾಡಿಲ್ಲ, ಮತ್ತು ನಂಬರ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ಸ್ ಇನ್ಕ್ರೀಸ್ ಮಾಡಿಲ್ಲ, ಕೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ರೀಸ್ ಮಾಡಿಲ್ಲ. ಪ್ಲಸ್ ಅಪರಾಧಗಳ ಸಂಖ್ಯೆ ನೋಡಿ ಎಷ್ಟೊಂದಾಗಿದೆ. ಈಗ ಫೈನಾನ್ಷಿಯಲ್ ಫ್ರಾಡ್ಸಲ್ಲಿ ಎಷ್ಟೊಂದು ಹೋಗ್ಬಿಟ್ಟಿದೆ, ಸೈಬರ್ ಫ್ರಾಡ್ಸಲ್ಲಿ ಎಷ್ಟೊಂದು ಹೋಗ್ಬಿಟ್ಟಿದೆ, ಅಲ್ಲಿಗೆ ಪಾಕ್ಸೋ ಜಾಸ್ತಿ ಆಗೋಗ್ಬಿಟ್ಟಿದೆ, ಮಹಿಳೆಯರ ಅಪರಾಧ ಜಾಸ್ತಿ ಆಗೋಗ್ಬಿಟ್ಟಿದೆ, ವಾಹನಗಳಿಂದ ಆಕ್ಸಿಡೆಂಟ್ ಕೇಸಸ್ ಜಾಸ್ತಿ ಆಗೋಗ್ಬಿಟ್ಟಿದೆ ಅಲ್ಲಿಗೆ. ಇನ್ಶೂರೆನ್ಸ್ ಸಿಕ್ಕಿದ ಕಡೆ ಮುಂಚೆ LIC ನಾವು 2-3 ಕಂಪನಿ ಸಿಕ್ಕಿದವ್ರ ಜನ ಇನ್ಶೂರೆನ್ಸ್ ಜಾಸ್ತಿ ಆಗಿದೆ. ಮತ್ತೆ ಈಗ ಕೋಆಪರೇಟಿವ್ ಫ್ರಾಡ್ಸು ಮತ್ತೆ ಲೇವಾದೇವಿ ಫ್ರಾಡು ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಇದೆಲ್ಲ ಜಾಸ್ತಿ ಆಗುವಾಗ ಜುಡಿಷಿಯಲ್ ಕೆಪಾಸಿಟಿ ಇದೆಲ್ಲ, it is not able to match with people's demand. So government also is not able to recruit. ನೋಡಿ ಎಷ್ಟೊಂದು ಪೋಸ್ಟ್ ಖಾಲಿ ಇದೆ. ಸೊ ಕೆಲವು ಸರ್ತಿ ಈಗ ಕೆಲವು ಇಂಪಾರ್ಟೆಂಟ್ ಆ್ಯಂಡ್ ಸೆನ್ಸೇಷನಲ್ ಕೇಸಸ್ಗೆ ಆದ್ಯತೆ ಕೊಡುತ್ತೆ ಹೈಕೋರ್ಟ್. ಇಟ್ ಬಿಕಮ್ಸ್ ಡಿಸ್ಕ್ರಿಷನ್. ಸೊ ಒಂದೊಂದು ದಿನ ಹೈಕೋರ್ಟಲ್ಲಿ 120-130 ಸಬ್ಜೆಕ್ಟ್ಸ್ ಹಾಕಿರ್ತಾರೆ ಅಲ್ಲಿಗೆ. ಪಾಪ ಜಡ್ಜಸ್ ಆಲ್ಸೋ ಅವ್ರಿಗೂ ತಲೆ ಉಪಯೋಗಿಸ್ಕೋಬೇಕಲ್ಲ. ಆ್ಯಂಡ್ ಎವ್ರಿಥಿಂಗ್ ಈಸ್ ಸಚ್ ಎ ಸೆನ್ಸಿಟಿವ್ ಮ್ಯಾಟರ್. ಮತ್ತು ನಮ್ಮ ಸಿಸ್ಟಮ್ ಒಳಗೆ ಸಮರಿ ಜಸ್ಟಿಸ್ ಇಲ್ಲ. ಸಮರಿ ಜಸ್ಟಿಸ್ ಅಂದರೆ ತರಾತುರಿ ಒಳಗೆ, ಆ್ಯಕ್ಚುಲಿ ಅಮೆರಿಕನ್ ಜಸ್ಟಿಸ್ ಸಿಸ್ಟಮ್ ಅಂದರೆ ತರಾತುರಿ ಒಳಗೆ ಭಾಳ ಜನ ರೈಟ್ ಆರ್ ರಾಂಗ್ ಡಿಸ್ಪೋಸಲ್ ಓರಿಯೆಂಟೆಡ್. ಸೊ ನಮ್ಮಲ್ಲಿ ಇಟ್ ಹ್ಯಾಸ್ ಟು ಬಿ ಹರ್ಡ್, ವಿಟ್ನೆಸ್ ತಗೊಂಡ್ಬಂದು ಇದು ಮಾಡಬೇಕು. ದಟ್ ಈಸ್ ವೈ ಟ್ರಯಲ್ ಇಟ್ ಸೆಲ್ಫ್ ಇಸ್ ಅ ಪನಿಷ್ಮೆಂಟ್. ನಮ್ಮಲ್ಲಿ ವಿಚಾರಣೆ ನಡೀತಾ ಇದೆಲ್ಲ ಅದೇ ಒಂದು ಶಿಕ್ಷೆ ಇದ್ದಂಗೆ. ಈಗ ದರ್ಶನ್ ಕೇಸ್ ಇದಲ್ಲ, ಅದು ಪ್ರಜ್ವಲ್ ಕೇಸಲ್ಲಿ ಫಾಸ್ಟ್ ಟ್ರ್ಯಾಕ್ ಕೊಟ್ಟಿತ್ತು, ಬಿಕಾಸ್ ಇಟ್ಸ್ ಅ ಸೆಕ್ಷುವಲ್ ಅಫೆನ್ಸ್ ಅಲ್ವಾ. ಇದು ಇಸ್ ಅ ಮರ್ಡರ್ ಕೇಸ್, ಸುಮಾರು ಮರ್ಡರ್ ಕೇಸ್ ಇದೆ ಅಲ್ಲಿಗೆ. ಸೊ ಕೋರ್ಟ್ ಇಸ್ ನಾಟ್ ಇನ್ ಅ ಹರಿ ಟು ಟೇಕ್ ಅಪ್ ದಿಸ್ ಕೇಸ್. ಆಯಿತು, ಜೈಲಲ್ಲಿದ್ದಾರೆ, ಲೆಟ್ ಇಟ್ ಬಿ ಇನ್ ಜೈಲ್. ಎಷ್ಟೋ ಕಡೆ ಕೆಲವರು ಅಂಡರ್ ಟ್ರಯಲ್ ಆಗಿ ಶಿಕ್ಷೆನೇ ಮುಗಿಸ್ಕೊಂಡ್ಬಿಟ್ಟಿರ್ತಾರೆ, ಅಂಡ್ ಅದರ್ ಬಿಯಾಂಡ್ ಜೈಲಲ್ಲಿ ಇರ್ತಾರೆ, ಟ್ರಯಲ್ ಕಮೆಂಟ್ಸ್ ಆಗಿರಲ್ಲ. ಸರ್, ನೀವು ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದವರು. ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೇಸ್ ರಿಜಿಸ್ಟರ್ ಆಯಿತು, ಇಡಿ ಫೌಂಡ್ ಸಮ್ ಗ್ರೌಂಡ್ಸ್ ದಟ್ ಹಿ ಶುಡ್ ಬಿ ಇನ್ ಜೈಲ್. ಮಾಹಿತಿ ಕೊಟ್ಟಿಲ್ಲ ಅಂದರೆ ಜೈಲ್ ಕಳಿಸಿದ್ರು ಅಷ್ಟೇ. ಓಕೆ. ಆಮೇಲೆ
ಸುಮಾರು ಸರ್ತಿ ಬೇಲ್ ಆಯ್ತು ಆಮೇಲೆ ಬೇಲ್ ಕೇಳ್ಕೊಂಡು ಬಂದರು ಆಚೆ, ಬೇಲ್ ತಗೊಂಡು ಬಂದು ಆಚೆ. ಓಕೆ. ಅವರು ವಿಚಾರಣಾಧೀನ ಕೈದಿಯಾಗಿದ್ದರು ಅಲ್ಲಿಗೆ, ಅಂಡರ್ ಟ್ರಯಲ್ ಆಗಿದ್ರು. ದೆನ್ ಎಸ್ ಕಮ್ ಬ್ಯಾಕ್. ಐ ಡೋಂಟ್ ನೋ ಕೇಸ್ ಚಾರ್ಜ್ ಶೀಟ್ ಆಗಿದೆಯೋ ಎಲ್ಲ ಗೊತ್ತಿಲ್ಲ. ನಂತರ ನೀವು BJPಗೆ ಬಂದ್ರಿ. ಆದರೆ ಕೆಲವರ ಹೇಳಿಕೆ ಪ್ರಕಾರ ನೀವು ರಾಜ್ಯ BJP ನಾಯಕರ ಮುಖಾಂತರ ಬರಲಿಲ್ಲ, ಬೇರೆ ರಾಜ್ಯದ BJP ನಾಯಕರನ್ನ ಓಲೈಕೆ ಮಾಡ್ಕೊಂಡು ಬಂದ್ರಿ ಅಂತ ಕೆಲವರು ಆರೋಪ ಮಾಡ್ತಾ ಇದ್ರು ಒಂದು ಕಾಲದಲ್ಲಿ. ಹೌದಾ? ನಾನು ಬೆಂಗಳೂರಲ್ಲೇ ಹುಟ್ಟು ಬೆಳೆದವನು. ನಾನು ಬಸವನಗುಡಿಯಲ್ಲೇ RSS ಅಲ್ಲಿ ಭಾಗವಹಿಸಿದವನು. ಓಕೆ. ನನ್ನ ಜೊತೆ ಸಂಘದಲ್ಲಿರೋರು ಇದ್ರಲ್ಲ ಆ ಕಾಲದಲ್ಲಿ. ಈಗ ಸಂಘದಲ್ಲಿ ಮತ್ತು ಪಕ್ಷದಲ್ಲೆಲ್ಲ ಹಿರಿಯ ಸ್ಥಾನದಲ್ಲಿ ಅವರೆಲ್ಲ ಇದ್ದಾರೆ. ನನಗ್ಯಾಕೆ ಬೇರೆ ರಾಜ್ಯ ಮತ್ತೆ ಬೇರೆ ಇನ್ಯಾವ ರಾಜ್ಯಕ್ಕೆ ಹೋಗ್ಬೇಕು ನಾನು? ಕರ್ನಾಟಕ ಆಯಿತು, ಮತ್ತು ನಮ್ಮ ಬಾಲ್ಯಕಾಲದಲ್ಲಿ ಹೋಗಿದ್ದೆ. ನಮ್ಮ ಬಿಹಾರ ಒಳಗಿದೆ. ಬಿಹಾರಲ್ಲಿ ಯಾವ RSS ಇಲ್ಲ, ಯಾವ BJP ಇಲ್ಲ ಅಲ್ಲಿಗೆಲ್ಲ. ಅಂದರೆ ಸೀಮಿತವಾಗಿದೆ, ಆಡಳಿತದಲ್ಲಿ ಇಲ್ಲ ಅಲ್ಲಿಗೆ. ಓಕೆ. ಬೇರೆ ರಾಜ್ಯದಲ್ಲಿ ಯಾರಿಗೆ ಅದನ್ನು ಉಪಯೋಗ ಮಾಡ್ಕೋಬೇಕು? ನಮ್ಮ ವಿಚಾರ ಅದು. ಯಾಕೆಂದರೆ ಬಾಲ್ಯಕಾಲದಿಂದನೇ ನಾವು ಸಂಘದಲ್ಲಿರುವಾಗ ಹಿಂದುತ್ವವಾಗಿ ನಾವು ವಿಚಾರ ಮಧ್ಯದಲ್ಲಿ ನಾವು ಬೆಳೆದದ್ದು ನಾವು. ಬಟ್ ಬೇರೆ ಧರ್ಮಗಳ ಬಗ್ಗೆನೂ ನಮಗೆ ಅಪಾರವಾದ ಗೌರವ, ಮತ್ತು ಬೇರೆ ಧರ್ಮಗಳು ಕೂಡ ನಮ್ಮ ತುಂಬ ಜನ ಸ್ನೇಹಿತರು ಕೂಡ ನಮ್ಮಲ್ಲಿದ್ದಾರೆ. ಓಕೆ. ಅಂದರೆ ಮುಂದಿನ ಕ್ಷೇತ್ರನ ಯಾವುದನ್ನು ಚುನಾಯಿಸ್ಕೊಳ್ತೀರಿ? ನಮ್ಮ ಪಕ್ಷ ಏನು ಹೇಳುತ್ತಾ ಪಕ್ಷದ ತೀರ್ಮಾನ ಪ್ರಕಾರ ನಾವು ಮಾಡ್ತೀವಿ ನಾವು. ಓಕೆ. ಯಾಕೆಂದರೆ ಪಕ್ಷನೇ ನಮ್ಮ ಅಲ್ಟಿಮೇಟ್. ಓಕೆ. ಪಕ್ಷದಲ್ಲಿ ಹಿರಿಯರಿದ್ದಾರೆ, ಅನುಭವಿ ಜನ ಇದ್ದಾರೆ, ಮತ್ತು ಅವ್ರಿಗೆ ಗೊತ್ತಿದೆ ನಮ್ಮ ಸ್ಟ್ರೆಂಗ್ತ್ ಮತ್ತು ನಮ್ಮ ವೀಕ್ನೆಸ್ ಬಗ್ಗೆ ಮತ್ತು ನಮ್ಮ ಯುಟಿಲಿಟಿ ಬಗ್ಗೆ. ಅವ್ರು ಏನು ಸೂಚನೆ ಕೊಡ್ತಾರೆ ಅದ್ರ ಪ್ರಕಾರ ನಿಂತ್ಕೋಬೇಡ ಬೇಕಾದ್ರೆ ನಿಂತ್ಕೋಬಾರ್ದು ಅಷ್ಟೇ. ಓಕೆ. ನೀವು ಇತ್ತೀಚೆಗೆ CM ಮತ್ತು DCM ಅವರ ಮೇಲೆ ಆರೋಪ ಮಾಡಿದ್ರಿ. ಅಂದರೆ ಒಬ್ಬ ಸಾಮಾನ್ಯ ಜನ ಆರೋಪ ಮಾಡೋದು ಬೇರೆ ವಿಷಯ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಆರೋಪ ಮಾಡೋದು ದೊಡ್ಡ ವಿಷಯ ಆಗುತ್ತೆ. ಯಾಕೆ ಸರ್ ಆ ಆರೋಪ? ಅದು ಕಾಲು ತುಳಿತ ಕೇಸಲ್ಲಿ ಮಾಡಿದ್ದೆ ನಾನು. ಓಕೆ. ಕಾಲು ತುಳಿತ ಕೇಸಲ್ಲಿ ಓಪನ್ ಆಗಿ ಕಾಣತ್ತಲ್ಲ. ನಾವು ನಮ್ಮ ಮೈಂಡ್ ಟ್ರೈನ್ ಆಗಿರುತ್ತೆ ಅಪರಾಧ ಹುಡ್ಕೋದು. ಅದು ಪೊಲೀಸ್ ಸ್ಟೇಷನಲ್ಲೇ ಅಪರಾಧ ದಾಖಲಾಗತ್ತೋ ಇಲ್ಲೋ ಗೊತ್ತಿಲ್ಲ, ಅವ್ರಿಗೆ ದಸ್ತಗೀರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಟ್ರಯಲ್ ಆಗತ್ತೋ ಗೊತ್ತಿಲ್ಲ, ಅದಕ್ಕೆ ಶಿಕ್ಷೆ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಕಣ್ಣಾರ ನೋಡ್ತೀವಲ್ಲ, ಅದರಲ್ಲೇ ಗೊತ್ತಾಗತ್ತಲ್ಲ. ಈ RCB ಅನ್ನೋ ಟೀಮ್ ಇದೆಲ್ಲ, ಅದು ಒಂದು ವ್ಯಾಪಾರಿ ಟೀಮ್ ಅದು. ಓಕೆ. ಅದರಲ್ಲಿ ಕನ್ನಡಿಗರು ಯಾರೂ ಇಲ್ಲ, ಬರೀ ಒಂದು ಬೆಂಗಳೂರು ಅಂತ ಅದಕ್ಕೆ ಒಂದು ಹೆಸರು ಇದೆ ಅದಕ್ಕೆ. ಅದು ಕರ್ನಾಟಕ ತಂಡನೂ ಅಲ್ಲ, ಭಾರತದ ತಂಡನೂ ಅಲ್ಲ ಅದು. ಓಕೆ. ಒಂದು ರೀತಿಯಾಗಿ ನಮ್ಮ ಯುವಕರಿಗೆ ಮದ ಹತ್ತದಂಗೆ ಹತ್ತಿಬಿಟ್ಟಿದೆ ಅದು. ಆಯಿತು, ಯುವಕರಿಗೆ ಮದ ಹತ್ತಿದ್ರೆ ಪರವಾಗಿಲ್ಲ, ಆಯ್ತಪ್ಪ ಯುವಕರು ಇನ್ನು ಹುಡುಗರು ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತ. ಸರ್ಕಾರಕ್ಕೆ ಯಾಕೆ ಮದ ಹತ್ತಬೇಕು? ಸರ್ಕಾರಕ್ಕೆ ಮದ ಹತ್ತಿದ ನಂತರ ಹುಚ್ಚುಚ್ಚಾಗೋ ಮಾಡ್ಬೋದು. ಹುಚ್ಚುಚ್ಚಾಗಿ ಮಾಡೋವಾಗ ಅಪರಾಧಿ ಕೆಲಸ ಯಾಕೆ ಮಾಡಬೇಕು? ಕಾನೂನು ವಿರುದ್ಧವಾಗಿ ಯಾಕೆ ಮಾಡಬೇಕು? ನೀವು ಅವರು ಅಹಮದಾಬಾದಲ್ಲಿ ಗೆದ್ದ ನಂತರ ನಾನೇ ನೋಡಿದ್ದೀನಲ್ಲ, ಬೇರೆ ಟೀಮ್, ನೀವು ಕಲ್ಕತ್ತಾ ನೈಟ್ ರೈಡರ್ಸ್ ನೋಡಿ, ಪಂಜಾಬ್ ನೋಡಿ, ಅಥವಾ ಚೆನ್ನೈ ರೈಡರ್ಸ್ ನೋಡಿ, ಅವರು ಟೀಮ್ ಗೆದ್ದ ನಂತರ ಒಂದು 2 ದಿನ 3 ದಿನ ಆದ ನಂತರ ಸ್ವಲ್ಪ ಕೂಲ್ ಡೌನ್ ಆದ ನಂತರ ಕೊಡ್ತಾರೆ. ಇದು 18 ವರ್ಷದ ಒಂದು ಪ್ರೆಷರ್ ಕುಕ್ಕರಲ್ಲಿ ಗೆದ್ದಿರೋ ಕೇಸ್ ಇದು. ಪ್ರೆಷರ್ ಕುಕ್ಕರಲ್ಲಿ ಹೆಂಗಿರುತ್ತೆ ಅಷ್ಟು ಪ್ರೆಷರಲ್ಲಿ ಎಲ್ಲರೂ ಇದ್ದರು. ಮತ್ತು ಇನ್ನೂ ಇಡೀ ರಾತ್ರಿ ಸೆಲೆಬ್ರೇಟ್ ಮಾಡಿದ್ದಾರೆ. ಆವತ್ತೇ ನೀವು ತೀರ್ಮಾನ ತಗೊಂಡು ವಿರಾಟ್ ಕೊಹ್ಲಿ ಅಂತ ಆ ತಂಡದವ್ರು ಹೇಳಿದ್ರಂತೆ. ಆ ತಂಡದವರೇನೋ ಗೆದ್ದ ನಂತರ ನಾವು ವಾಪಸ್ ಲಂಡನ್ಗೆ ಹೋಗ್ತೀವಂತ, ಮಾಡಂಗಿದ್ರೆ ಇವತ್ತು ಸಾಯಂಕಾಲ ಮಾಡಿದರೆ ನಾವು ಸಿಗಲ್ಲ ಅಂತ. ಓಕೆ. RCBನವ್ರಿಗೆ ಬಹುಶಃ ಈ ಡಾಕುನಾ ಮತ್ತು ಜಗದೀಶ್ ಅವರು DC ಅವರೇನೋ ಇಂಟ್ರಾಗೇಟ್ ಮಾಡಿ ಕೇಳಿರಬೇಕು, ಯಾಕೆ ನೀವು ಆವತ್ತೇ ಮಾಡೋಕ್ಕೆ ಹೋಗಿದೆ. ಬಟ್ ವಾಟ್ ಐ ಹ್ಯಾವ್ ಸೀನ್, ಅದಕ್ಕೆ ನಾವು ಚುನಾವಣೆ ಆದ ನಂತರ ಚುನಾವಣೆ ರಿಸಲ್ಟ್ ಆಗಿದ್ದಿನ ನಾವು ಪರ್ಮಿಷನ್ನೇ ಕೊಡಲ್ಲ ಮೆರವಣಿಗೆಗೆ, 2 ದಿನ ಬಿಟ್ಟು. ಯಾಕೆಂದರೆ ಕೂಲ್ ಡೌನ್ ಆಗಬೇಕು, ಮೈಂಡ್ ಕೂಲ್ ಡೌನ್ ಆದ ನಂತರ ಆವಾಗ ಆಯ್ತಪ್ಪ ಗೆದ್ದಾಯ್ತಲ್ಲ ನೋಡೋಣ ಮಾಡೋಣ. ಇದು ಪ್ರೆಷರ್ ಇರುವಾಗನೇ ನೀವು ಮಾಡೋವಾಗ ನಿಮ್ಮ ಬುದ್ಧಿ ಎಲ್ಲೋಯ್ತು? ದೆನ್ 2 ಕಡೆ ನೀವು ಮಾಡಿಸಿದ್ರಿ, ವಿಧಾನಸೌಧ ಕಡೆ ಆಗತ್ತೆ, ದೆನ್ ಸ್ಟೇಡಿಯಂ ಕಡೆ ಆಗತ್ತೆ. RCB ಅವ್ರು ತನ್ನ ಪಾಡಿಗೆ ನೀನು ಬಾ, ಅವ್ನು ಬಾ, ನೀನು ಬಾ ಅಂತ ಎಲ್ಲರೂ ಅವ್ರು ಕರೆಯೋದಲ್ಲಿಗೆ. ಪೊಲೀಸರು ರೈಟಿಂಗಲ್ಲಿ ಕೊಡ್ತಾರೆ, ಮಾಡಬೇಡಿ, ಆಗೋದು ಬೇಡ. ಅಲ್ಲ, ಪೊಲೀಸರು ಗೊತ್ತಿರುತ್ತೆ ಅದೇ ಗ್ರೌಂಡ್ ರಿಯಾಲಿಟಿ ಅವ್ರು ಕರೆಕ್ಟಾಗಿ ಗೊತ್ತಿರುತ್ತೆ. ಪೊಲೀಸರು ಮಾಡಬೇಡ ಅಂತ ಹೇಳಿಲ್ಲ ಅವರು, 2 ದಿನ ಬಿಟ್ಟು ಮಾಡಿ ನಾವು ಬಂದೋಬಸ್ತ್ ಮಾಡ್ತೀವಿ. ಯಾಕಂದರೆ ಹೋಲ್ ನೈಟ್ ಎಂಟೈರ್ ಪೊಲೀಸ್ ಸಿಸ್ಟಮ್ ಆ್ಯಸ್ ವರ್ಕ್. ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಪಾಪ ಅವ್ರ ಕೈಲಿ ಅವ್ರಿಗೂ ಆ ಸಮಯದಲ್ಲಿ ಮಾನಸಿಕ ತಾಳ್ಮೆ ಅವಳು ಕಳ್ಕೊಂಡ್ಬಿಟ್ಟಿದ್ರು ಏನೋ. ಅವ್ರ ವಾಹನದ ಮೇಲೆ ರಾಷ್ಟ್ರಧ್ವಜ ಇದೆ, ಇವ್ರು ಕೂತ್ಕೊಂಡು RCB ತೊಗೊಂಡು ಹಿಂಗೆ ಮಾಡ್ತಾ ಇದ್ದಾರೆ. ಏನು ಕರ್ನಾಟಕ ಟೀಮ? ನಾವು ಕರ್ನಾಟಕ ಸರ್ಕಾರ ಏನು ದುಡ್ಡು ಹಾಕಿದೆಯಾ ಟೀಮ್ಗೆ? ಅಥವಾ ಕರ್ನಾಟಕ ಸರ್ಕಾರ ಪ್ಲೇಯರ್ಸ್ ರೆಕಮೆಂಡ್ ಮಾಡಿದೆಯಾ? ಕರ್ನಾಟಕ ಸರ್ಕಾರ ಏನಾದರೂ ಟ್ರೈನಿಂಗ್ ಕೊಟ್ಟಿದೆಯಾ?
ಅದು ಕೋಟ್ಯಾಂತರ ರೂಪಾಯಿ ಕೊಟ್ಟು ಹರಾಜಲ್ಲಿ ಆರಿಸಿರೋ ಪ್ಲೇಯರ್ಗಳು, ಅದು ಡ್ಯಾಗೋ ಅಂತ ಯಾವುದೋ ಒಂದು ಲಿಕ್ಕರ್ ಕಂಪನಿ ಲಂಡನ್ನಲ್ಲಿರೋವಂಥದ್ದು. ಅವರು ಈ ಕರ್ನಾಟಕದಲ್ಲಿರೋ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಅವ್ರ ತಾಳ್ಮೆಯಲ್ಲಿ ಹೋಯ್ತು ಅವ್ರದ್ದು. ನಾವು ನೀವು ಬೇಕಾದರೆ ಇಮೋಷನ್ಗೆ ಒಳಗಾಗ್ಬೋದು, ಸರ್ಕಾರ ಇಮೋಷನ್ಗೆ ಒಳಗಾಗಬಾರ್ದು. ಗೌರ್ಮೆಂಟ್ ಹ್ಯಾಸ್ ಟು ಶೋ ಮೆಚ್ಯೂರಿಟಿ. ನೀವು 7.5 ಕೋಟಿ ಜನರ ಪರವಾಗಿ ಡಿಸಿಷನ್ ತೊಗೊಳ್ತಾ ಇದ್ದೀರಾ. ಒಂದಿಷ್ಟು ಜನ ಬಾವುಟ ಆರಿಸೋರು, ಬಾವುಟ ಹಿಡ್ಕೊಂಡು ಓಡಾಡೋರ ಬಗ್ಗೆ ಎಲ್ಲ ಡಿಸಿಷನ್ ತೊಗೊಳ್ಳೋದು. ಅವ್ರು ತಗೊಳ್ಳಿ. ನಿಮಗೆ ತಾಳ್ಮೆಯಲ್ಲಿ ಹೋಗಿತ್ತು, ಬುದ್ಧಿಯಲ್ಲಿ ಹೋಗಿತ್ತು. ರಾಷ್ಟ್ರಧ್ವಜ ನಿಮ್ಮ ವಾಹನ ಮೇಲೆ ಇಡುವಾಗ RCB ಬಾವುಟ ತಗೊಂಡು ಹೋಗ್ತಾ ಇದ್ದಾರೆ, ಬುದ್ಧಿಯಲ್ಲಿ ಹೋಗಿತ್ತು ನಿಮ್ಮದು. ಸೊ ದೀಸ್ ಆರ್ ಕ್ವಶನ್ಸ್. ನೀವೇನು ಸಣ್ಣ ಯುವಕನ ಆಯಿತು, ಅಷ್ಟು ನಿಮಗೆ ಆವೇಶ ಇದ್ದರೆ ಅದೆಲ್ಲ ಬಿಟ್ಬಿಡಿ. ಸರ್ಕಾರಿ ವಾಹನ ಎಲ್ಲ ಬಿಟ್ಟುಬಿಟ್ಟು ನೀವು ಬೇಕಾದರೆ RCB ಟಿ ಶರ್ಟ್ ಹಾಕೊಂಡು ಹೋಗ್ಬಿಟ್ಟು ಅವ್ರು ಮಾಡ್ಕೊಳ್ಳಿ. ನಾಟ್ ಇನ್ ದ ಕೆಪಾಸಿಟಿ ಆಫ್ ಚೀಫ್ ಮಿನಿಸ್ಟರ್, ನಾಟ್ ಇನ್ ದ ಕೆಪಾಸಿಟಿ ಆಫ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಮತ್ತು ಥರ್ಡ್ ನಾನು ಹೇಳಿದ್ದು ಹೋಮ್ ಮಿನಿಸ್ಟರ್ಗೆ. ಇವರು ಗೃಹ ಇಲಾಖೆ ಸಚಿವರು, ಇವರು ಅತ್ಯಂತ ಹಿರಿಯರು. ಅಸೆಂಬ್ಲಿಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪಕ್ಕದಲ್ಲಿ ಕೂತ್ಕೊಳ್ಳೋರು ಇವರು. 7.5 ಕೋಟಿ ಜನರಿಗೆ ಸುರಕ್ಷತೆ ಕೊಡೋ ಬುದ್ಧಿ ಎಲ್ಲ ಹೋಯ್ತು ಇವ್ರಿಗೆ. ಹಿ ಶುಡ್ ಬಿ ಕನ್ಸರ್ನ್, ಹೆಂಗೆ ನಾನು ಕರ್ನಾಟಕದ ಜನ, ಬೆಂಗಳೂರಿನ ಜನರಿಗೆ ಸುರಕ್ಷಿತವಾಗಿಡಬಹುದು. ಏನು ಇನ್ಪುಟ್ ಇಲ್ಲ ಅವ್ರ ಕಡೆಯಿಂದ, ಸೂಚನೆ ಇಲ್ಲ, ರಿವ್ಯೂ ಇಲ್ಲ, ಮಾರ್ಗದರ್ಶನ ಇಲ್ಲ. ಯಾವುದೋ ಒಂದು ಅಪರಾಧ ಇದಲ್ಲ, ಇಟ್ ಈಸ್ ನಾಟ್ ಮಿಯರ್ ಕಮಿಷನ್. ಆಮಿಷನ್ ಇಸ್ ಆಲ್ಸೋ ಎ ಕ್ರೈಮ್. ಇಫ್ ಯು ಹ್ಯಾವ್ ಫೇಲ್ಡ್ ಟು ಪರ್ಫಾರ್ಮ್ ಯುವರ್ ಡ್ಯೂಟಿ, ದಟ್ ಈಸ್ ಆಲ್ಸೋ ಎ ಕ್ರೈಮ್. ಯು ಪ್ಲೀಸ್ ಸ್ಪೆಸಿಫೈ ದಟ್. ಸರ್, ಬೆಂಗಳೂರಿನ ಭದ್ರತೆ ಹೇಗಿದೆ? ಲಾ ಆ್ಯಂಡ್ ಆರ್ಡರ್ ಹೇಗಿದೆ? ಬೆಂಗಳೂರಿಗೆ ನಾವು ತುಂಬ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಮೋಡಲ್ಲಿದ್ದೀವಿ ನಾವು. ಇದುವರೆಗೂ ಏನೂ ಆಗಿಲ್ಲ, ಆಗಿರೋದು ತುರ್ತಾಗಿ ನಾವು ಡಿಸ್ಕವರ್ ಮಾಡಿದ್ದೀವಿ ಅಂತ. ಬಟ್ ಬ್ಯಾಂಗ್ಳೂರ್ ಏನಿದೆಲ್ಲ ನೀಡ್ಸ್ ಹೈಯರ್ ಆ್ಯಂಡ್ ಬೆಟರ್ ಕ್ವಾಲಿಟಿ ಆಫ್ ಸೆಕ್ಯೂರಿಟಿ ಆ್ಯಂಡ್ ಬೆಟರ್ ಕ್ವಾಲಿಟಿ ಆಫ್ ಲಾ ಆ್ಯಂಡ್ ಆರ್ಡರ್ ದನ್ ವಾಟ್ ಇಟ್ ಈಸ್. ನಾನು 71-72 ಇಸ್ವಿನ ಬೆಂಗಳೂರು ನೋಡ್ತಾ ಇದ್ದೀನಿ. ಸೊ ನನಗೆ ಐ ಆಮ್ ಇನ್ ಪೊಸಿಷನ್ ಟು ಸಿ ದಟ್ ಬ್ಯಾಂಗ್ಳೂರ್ ವಾಸ್ ಮಚ್ ಮೋರ್ ಸೇಫ್ 1970s ಆ್ಯಂಡ್ ಅಪ್ ಟು 1985-90 ಆದ ನಂತರ. ಇವತ್ತಿನ ದಿನ ಇಷ್ಟೊಂದು ಬಿಲ್ಡಿಂಗ್ಗಳು ಬಂದಿರೋದು, ಇಷ್ಟೊಂದು ಫೆಸಿಲಿಟೀಸ್ ಬಂದಿದೆಯಲ್ಲ ಅಲ್ಲಿಗೆ. ನಿಮಗೆ ಪೊಲೀಸ್ ಸ್ಟೇಷನಲ್ಲಿ ನಿಮಗೆ ನಿಜವಾಗ್ಲೂ ನ್ಯಾಯ ಸಿಗ್ತಾ ಇದೆಯಾ? ಆರ್ ಯು ಗಿವಿಂಗ್ ಗುಡ್ ಪೊಲೀಸ್ ಆಫೀಸರ್ಸ್ ಟು ಬ್ಯಾಂಗ್ಳೂರ್ ಸಿಟಿ? Are you giving good police infrastructure to Bangalore city is the biggest question. ಬೆಂಗಳೂರಿನಲ್ಲಿ ಯಾರ್ಯಾರು ಮಹಿಳೆಯರು ರಾತ್ರಿ ನಾನು 2 ಗಂಟೆಗೆ ಆರಾಮಾಗಿ ಕಾನ್ಫಿಡೆಂಟ್ ಆಗಿ ಹೋಗ್ತೀನಿ ಅನ್ನೋದ್ರ ಬಗ್ಗೆ ಕ್ಯಾನ್ ಇಸ್ ಶಿ ಕಾನ್ಫಿಡೆಂಟ್ ಅನ್ನೋಣ ಅಂತ. ನಾನೇ ಭಾಳ ರಿಸ್ಕಲ್ಲಿ, ನನ್ನ ಹೆಂಡತಿ ಅಥವಾ ನನ್ನ ಮಗಳು ಡಾಕ್ಟರ್ಸು ಎಮರ್ಜೆನ್ಸಿಲಿ ಹೋಗ್ಬೇಕಾಗಿರುತ್ತೆ. ಅವರು ಹಾಸ್ಪಿಟಲ್ ಮುಟ್ಟೋವರೆಗೂ ನಾನು ಐ ಆಮ್ ಅಲರ್ಟ್. ಇದೇ ನಗರದ ಕೋತ್ವಾಲ್ ಆದವು ನಾನೇ. ನನಗೆ ಕೆಲವು ಸರ್ತಿ ಕಾನ್ಫಿಡೆನ್ಸ್ ಇರೋದಿಲ್ಲ ದಟ್ ಪ್ರೆಸೆಂಟ್ ಸಿಸ್ಟಮಲ್ಲಿ ಬಳಸ್ತಾರೆ. ಸೊ ಬೇರೆ ಅಂತಾರಾಷ್ಟ್ರೀಯ ಮಹಾನಗರಗಳಿಗೆ ಕಂಪೇರ್ ಮಾಡಿದ್ರೆ ಗೌರ್ಮೆಂಟ್ ಕಡೆಯಿಂದ ಒಂದು ಸೆಕ್ಯೂರಿಟಿ, ಜನ ಪಾಪ ಒಳ್ಳೆಯವರಿದ್ದಾರೆ, ಬಟ್ ನಿಮ್ಮ ಸಿಸ್ಟಮ್ಸ್ ಇದೆಲ್ಲ ಇನ್ನೂ ರೈಸ್ ಆಗಬೇಕು. ಈಗ ನಮ್ಮ GDP ಜನರೇಟ್ ಮಾಡ್ತಾ ಇರೋ ರಾಜ್ಯ ಅಂದರೆ ನಮಗೆ ಫಾರಿನ್ ಎಕ್ಸ್ಚೇಂಜ್ ಕ್ರಿಯೇಟ್ ಮಾಡ್ತಾ ಇರೋ ನಗರ ಬೆಂಗಳೂರು. ಸೊ ಅದಕ್ಕೆ ಒಂದು ಸುಭದ್ರವಾದ ವಾತಾವರಣ ಕಲ್ಪಿಸ್ಕೊಡ್ಬೇಕಾಗುತ್ತೆ, ಬಹಳ ಮುಖ್ಯ. ಒಂದು ಪೆಟ್ಟಿ ಕ್ರೈಮ್ ಬೇಡಿ, ರೌಡಿಸಮ್ ಆಯಿತು, ಹುಡುಗಿ ರೇಗಿಸೋದಾಯ್ತದೆ. ಬಟ್ ಟೆರರ್ ಪಾಯಿಂಟ್ ಆಫ್ ವ್ಯೂ ನೀವು ನೋಡಿದ್ರೆ ಬ್ಯಾಂಗ್ಳೂರ್ಗೆ ಯಾರು ಇಂಪ್ಯಾಕ್ಟ್ ಮಾಡಬೇಕು, ಈಗ ISIS ಇರಲಿ, ಲಷ್ಕರ್ ಎ ತೊಯ್ಬಾ ಇರಲಿ, ಅಥವಾ ನಿಮಗೆ ಹಿಜ್ಬುಲ್ ಮುಜಾಹಿದೀನ್ ಇರಲಿ, ಅವರು ಸ್ಲೀಪರ್ ಸೆಲ್ಸ್ ಇಟ್ಕೊಂಡಿರೋಂಥದ್ದು. ನಿಮಗೆ NIA ಬಂದು ಅರೆಸ್ಟ್ ಮಾಡುತ್ತೆ ಬ್ಯಾಂಗ್ಳೂರ್ ಜೈಲಿಂದ, ರಾಡಿಕಲೈಸೇಷನ್ ಮಾಡಿ ಟೆರರ್ ಅಟ್ಯಾಕ್ ಮಾಡೋಂಥವ್ರಿಗೆ. ಮತ್ತೆ ಮಹಾರಾಷ್ಟ್ರ ಪೊಲೀಸ್ ಬಂದು ನಿಮಗೆ ಇಲ್ಲಿ ಅರೆಸ್ಟ್ ಮಾಡ್ತಾರೆ. NIA, ವಾಟ್ ಈಸ್ ಲೋಕಲ್ ಪೊಲೀಸ್ ಡೂಯಿಂಗ್? ಇಲ್ಲಿ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಂತ ಇದೆ, ಅವ್ರಿಗೆ ಯಾಕೆ ನೀವು ಅವಕಾಶ ಕೊಡ್ತಾ ಇಲ್ಲ ಕೆಲಸ ಮಾಡಕ್ಕೆ? ಯಾಕೆ ಆ ಇಲಾಖೆ ಮೇಲೆ ನೀವು ದುಡ್ಡು ಖರ್ಚು ಮಾಡಿ ಒಳ್ಳೆ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ? ಹೊರಗಡೆಯಿಂದ ಬಂದು ಇಲ್ಲಿ ಒಳಗಡೆ ಯಾರು ಸಂಚು ನಡೆಸೋ ಸಾಧ್ಯತೆ ಇದೆಲ್ಲ ಅಂತ. ಯಾಕೆಂದ್ರೆ ಬ್ಯಾಂಗ್ಳೂರ್ ಟೆಕ್ನಾಲಜಿಕಲಿ ಬಹಳ ಸೌಂಡ್ ಆಗಿದೆ. ಇಲ್ಲಿ ಯಾವುದೋ ಪ್ರಕೃತಿ ವಿಕೋಪ ಬರಲ್ಲ. ಇದು
ಸಮುದ್ರದಿಂದ 900 ಮೀಟರ್ ಮೇಲಿದೆ. ಸೊ ಇಲ್ಲಿ ಯಾವ ಸಮುದ್ರದ ಇದು ಬರಲ್ಲ ನಿಮಗೆ, ಸಮುದ್ರದ ಅಲೆ ಬಂದು ಸುನಾಮಿ ಬರಲ್ಲ ಇಲ್ಲಿಗೆ. ಇಲ್ಲಿ ಫ್ಲಡ್ ಆಗೋದಿಲ್ಲ, ಇಲ್ಲಿಗೆ ರಿವರ್ ಇಲ್ಲ, ರಿವರ್ ಅಲ್ಲಿ ಬಂದು ಫ್ಲಡ್ ಆಗೋದ್ ಸಾಧ್ಯತೆ ಇಲ್ಲ. ಮತ್ತೆ ಸೈಸ್ಮಿಕ್ ಝೋನ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿಗೆ. ಇಲ್ಲಿ ಯಾವ ಭೂಕಂಪನೂ ಆಗಿ ಬಿಲ್ಡಿಂಗ್ಗಳು ಬಿದ್ದಿಲ್ಲ ಇಲ್ಲಿ. ಸೊ ಮತ್ತೆ ಇಲ್ಲ, ಇಂಥ ಹವಾಮಾನ ತುಂಬಾ ಚೆನ್ನಾಗಿದೆ. ಸೊ ಇಟ್ ಈಸ್ ಅಟ್ರಾಕ್ಟಿಂಗ್ ಪೀಪಲ್ ಫ್ರಮ್ ಆಲ್ ಓವರ್ ದಿ ವರ್ಲ್ಡ್. ಸೊ ಅದರಂತೆ ನೀವು ಭದ್ರತೆಯನ್ನು ಕೊಡಬೇಕಲ್ಲಿ. ಭದ್ರತೆ ಜೊತೆ ಆಲ್ ಅದರ್ ಕನೆಕ್ಟಿಂಗ್ ಮೊಬಿಲಿಟಿ, ಗಾರ್ಬೇಜ್, ವಾಟರ್ ಕ್ವಾಲಿಟಿ, ಆಲ್ ದೋಸ್ ಥಿಂಗ್ಸ್ ಫಾಲೋ ಒನ್ ಆಫ್ಟರ್ ಟುಗೆದರ್. ಸರ್, ಬೆಂಗಳೂರು ಅಭಿವೃದ್ಧಿ ಆಗಿದೆ. ವೈಯಕ್ತಿಕ ಬಂದ್ರೆ ಪ್ರೈವೇಟ್ ಸೆಕ್ಟರ್ ಒಳಗೆ ಅಭಿವೃದ್ಧಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಪೀಪಲ್ ಆರ್ ಕಮಿಂಗ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್, ಓಪನಿಂಗ್. ನೋಡಿ, ಈಗ ಪ್ರಪಂಚದಾದ್ಯಂತ ನಾನು ಬೆಂಗಳೂರಲ್ಲಿ ಕಚೇರಿ ಇಲ್ಲ ಅಂದ್ರೆ ಬಿಸ್ನೆಸ್ ಏನ್ ಮಾಡ್ತೀನಿ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ ಅಮೆರಿಕಾದಲ್ಲಿ. ಬೆಂಗಳೂರಲ್ಲೇ ನಿಮ್ ಕಚೇರಿ ಇಲ್ಲ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಆ ಲೆವೆಲ್ಗೆ ಹೋಗಿದೆ ಅದು ಬೆಂಗಳೂರು ಅಂದ್ರೆ. ನಿಜವಾಗ್ಲೂ ಬೆಂಗಳೂರಿಗೇನೋ ಒಂದು ಗುಣ ಇದೆ, ಒಳಗಿನ ಗುಣ. ಅದು ನಮ್ಮ ಮಹಾರಾಜರು ಹಾಕಿದ್ದು, ಅದು ಯಾರಿಗೋ ಸೇರಲ್ಲ ಅದು. ಯಾಕೆಂದ್ರೆ ದಿಸ್ ಈಸ್ ದಿ ಥರ್ಡ್ ವೇವ್ ಅಂತ ನಾವು ಹೇಳ್ಬೋದು. ಮೊದಲನೇ ವೇವ್ ಮಹಾರಾಜರು ಮಾಡಿರುವಂಥದ್ದು, ಸೆಕೆಂಡ್ ವೇವ್ ಇಲ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಶುರು ಆಗಿದ್ದು, ಥರ್ಡ್ ವೇವ್ ಅಲ್ಲಿ IT ವೇವ್ ಶುರು ಆಗಿದೆ. ಬಟ್ ಅದರ ತಕ್ಕಂಗೆ ಈ ಬೆಂಗಳೂರು ಆಡಳಿತ ಇದೆಲ್ಲ, ನಗರಾಡಳಿತ, ಅದು ಅಂತೂ ಪೂರ್ಣ ರೂಪವಾಗಿ ಕುಸಿದು ಹೋಗ್ಬಿಟ್ಟಿದೆ. ಇಟ್ ಹ್ಯಾಸ್ ಜಸ್ಟ್. ಮತ್ತೆ ಬೆಂಗಳೂರಿಗೆ 4 ದಿಕ್ಕಿನಲ್ಲಿ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಅವಕಾಶ ಇದೆ. ಬಟ್ 4 ದಿಕ್ಕಲ್ಲಿ ಎಕ್ಸ್ಪ್ಯಾಂಡ್ ಮಾಡೋಕೆ ಅವಕಾಶ ಇರುವಾಗ ಎಲ್ಲ ಕಡೆ ನೋಡಿ ಕಿಷ್ಕಿಂದ ಪ್ರದೇಶ ತರ ಮಾಡ್ತಾರೆ, ಅನ್ಆಥರೈಸ್ಡ್. ಮತ್ತೆ ಭೂಮಿ ಎಲ್ಲಕ್ಕಿಂತ ಪ್ರೆಷಿಯಸ್ ಆಗಿರೋ ಭೂಮಿ ಅಕ್ವೈರ್ ಮಾಡಿಬಿಟ್ಟು ನೀವು ನಗರ ಮಾಡಿ, ನೀವು ಅದಕ್ಕೆ ನೀವು ಅಲ್ಲಿಗೆ ಅಲ್ಲಲ್ಲೇ ನೀವು ಕರ್ನಾಟಕ ಇದು ಟೌನ್ ಪ್ಲಾನಿಂಗ್ ಆಕ್ಟ್ ವೈಲೇಷನ್ ಇಲ್ಲ ಆಗಿರೋಷ್ಟೇ ಅದಕ್ಕೆ ಅಕ್ರಮವನ್ನು ಸಕ್ರಮ ಮಾಡೋಕ್ಕೆ ಅವರು. ಗವರ್ನೆನ್ಸ್ ಆಫ್ ಬ್ಯಾಂಗ್ಳೂರ್ ಇಸ್ ಅಟ್ ಇಟ್ಸ್ ವರ್ಸ್ಟ್ ಗವರ್ನೆನ್ಸ್ ಇದು. ಮತ್ತೆ ಬೆಂಗಳೂರು ಮೇಲೆ ದುಡ್ಡೇ ಖರ್ಚು ಮಾಡಲ್ಲ. ಏನಾದ್ರೂ ಖರ್ಚು ಮಾಡಕ್ ಹೋದ್ರೆ ಇಲ್ಲಿರೋ ರಣ ಹದ್ದುಗಳು ಇವೆಲ್ಲ ಚುನಾಯಿತ ಪ್ರತಿನಿಧಿಗಳು ಅದೇ ಎಲ್ಲ ತಿಂದುಬಿಡುತ್ತಲ್ಲ. ಓಕೆ ಸರ್, ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಬಂದ್ರೆ SIT ತನಿಖೆ ಆಗ್ತಾ ಇದೆ. ಇತ್ತೀಚೆಗೆ ರಾಜಕೀಯ ಪಕ್ಷಗಳು ಕೂಡ ಎಂಟ್ರಿ ಕೊಟ್ಟಿದೆ. ಮುಂದೇನಾಗ್ಬೋದು? ಧರ್ಮಸ್ಥಳ ಇನ್ವೆಸ್ಟಿಗೇಷನ್ ಇದೆಲ್ಲ. ನಾನು ಐ ಟೆಲ್ ಯು ಎಸ್ ಎ ಪ್ರೊಫೆಷನಲ್ ಪೊಲೀಸ್ ಆಫೀಸರ್. ಈಗಂತೂ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ದಟ್ ಇಟ್ ಇಸ್ ಎ ಕಾನ್ಸ್ಪಿರಸಿ ಅಂತ. ಈಗ ಇದು ಕಾನ್ಸ್ಪಿರಸಿ ಅಂತ ನಾವು ಮುಂಚೆನೆ ನಮ್ಗೆ ಗೊತ್ತಾಗ್ಲಿಲ್ಲ ಇದು ಕಾನ್ಸ್ಪಿರಸಿ ಅಂತ. ಭಾಳಷ್ಟು ಜನ ಯಾಕಪ್ಪ ಇಷ್ಟು ಹೇಳ್ತಾರಲ್ಲ, ಏನೋ ಇದೆ ಅಂದ್ಬಿಟ್ಟು ಆವಾಗ ಎಲ್ಲ ಪಕ್ಷದವ್ರು ಕೂಡ ಸ್ವಾಗತ ಮಾಡಿಬಿಟ್ರು SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದು. ಈಗ ಗೊತ್ತಾಗ್ತಾ ಇದೆ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದು ಒಂದು ದೊಡ್ಡ ಬುರುಡೆ. ಆ್ಯಂಡ್ ಇದು ಕೇವಲ ಒಂದು ಬಹುಸಂಖ್ಯಾತರಿಗೆ ಅವಮಾನ ಮಾಡೋದು, ಮತ್ತು ಬಹುಸಂಖ್ಯಾತರದ ದೇವಾಲಯಗಳು, ದೇವಸ್ಥಾನಗಳನ್ನು ಅವೇಳನವಾಗಿ ನೋಡೋದು, ಮತ್ತು ತುಂಬ ಅವಮರ್ಯಾದೆ ತರುವಂಥ ಒಂದು ಸಂಚು ನಡೆದಿರೋದು ಈಗ ಎತ್ತು ಕಾಣ್ತಾ ಇದೆ. ಇದು ಯಾರಿಂದ, ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಬಟ್ ನೀವು ಇದೆಲ್ಲ ನೀವು ರಾಜಕೀಯ ಅಂತ ಕೇಳೋದ್ರಲ್ಲ, ರಾಜಕೀಯ ಅದೆಲ್ಲ ನೀವು ದೂರ ಇಟ್ಟರು ಒಬ್ಬ ಮನುಷ್ಯ ಒಂದು ಬುರುಡೆ ಮತ್ತು ಒಂದು ಮೂಳೆ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಬಂದರೆ, ನಾನು ಆ ಜಿಲ್ಲೆ SP ಆಗಿದ್ದರೆ ನಾನು ಫಸ್ಟು ನಿನ್ನ ಕೈಲಿ ಇದು ಹೆಂಗೆ ಬಂತು ತೋರಿಸು, ಇದು ಎಲ್ಲಿದೆ ತಗೊಂಡ್ಬಂದ್ಯಾ. ದಟ್ ದಕ್ಷಿಣ ಕನ್ನಡ ಪೊಲೀಸ್ ಹ್ಯಾಸ್ ಫೇಲ್ಡ್ ಟು ಎಸ್ಟಾಬ್ಲಿಷ್. ಆತ ಏನು ಹೇಳ್ತಾನೆ, ಇಲ್ಲಿ 100 ಶವಗಳನ್ನು ನಾನು ಊತಿದ್ದೀನಿ ಅಂತ. ಅದರ ಮೇಲೆ ಈ ಮಹಿಳಾ ಆಯೋಗದವರು ಒಂದು ಪತ್ರ ಬರೆದು, ಮತ್ತು ಕೆಲವು ಎಡಪಂಥಿಗಳು, ಕೆಲವರು ಹೈಕೋರ್ಟ್ ಜಡ್ಜ್ಗಳಂತೆ, ಕೆಲವರು ಹೊರ ರಾಜ್ಯದವರು ಕೂಡ ಎಲ್ಲ ಸೇರಿಕೊಂಡು ಇವರು ಧರ್ಮಸ್ಥಳ ದೇವಸ್ಥಾನದ ಸುತ್ತಮುತ್ತ ಏನಾಗಿದೆ ಸತ್ಯ ಶೋಧನ ಮಾಡಬೇಕು ಅನ್ನೋ ದೃಷ್ಟಿಯಿಂದ SIT ಮಾಡಬೇಕು. ಇವರು ತನಿಖೆಗೆ ಅವಕಾಶನೇ ಕೊಟ್ಟಿಲ್ವಲ್ಲ. ತನಿಖೆಗೆ ನೀವು ನೋಡಿ, ಒಂದು ಮೂಳೆ ಮತ್ತು ಒಂದು ಬುರುಡೆ ತೊಗೊಂಡ್ಬಂದಿರುವಾಗ ಸೆಕ್ಷನ್ 27 ಆಫ್ ದ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಆಯ್ತಪ್ಪ ನೀನು ತೋರಿಸು ಎಲ್ಲಿಂದ ತೆಗೆದಿದೆಯಾ ನೀನು, ಅವನು ಅಲ್ಲಿ ತೋರಿಸ್ಬೇಕು. ಮತ್ತು ಧರ್ಮಸ್ಥಳದ ಬಗ್ಗೆ ಕರ್ನಾಟಕದ ಜನರಲ್ಲಿ ಏನು ಒಂದು ಪೂಜ್ಯ ಭಾವನೆ ಇದೆಯಲ್ಲ, ಅದು ಒಂದು ರೀತಿಯಾಗಿ ಹೊಡೆದು ಅದಕ್ಕೆ ಅವಮಾನ ಮಾಡೋದ್ರಲ್ಲಿ ಒಂದು ದೊಡ್ಡ ಪ್ರಯತ್ನ ಅಂತೂ ನಡೆದೋಯ್ತಿದ್ದು.
ಯಶಸ್ಸಂತೂ ಆಗಲಿಲ್ಲ, ಅದು ಪ್ರಯತ್ನ ಅಂತೂ ಇವರು ಮಾಡಿಬಿಟ್ರು. ಕೆಲವು ಸರ್ತಿ ನಾವೇ ನೋಡ್ತೀವಲ್ಲ, ಕೆಲವು VVIPಗಳು VIP ವಿರುದ್ಧ ರೇಪ್ ಕೇಸು ಇತ್ಯಾದಿಗಳು ಬಂದರೆ ನಾವು ಸೆನ್ಸೇಷನಲೈಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ವಿ ಬ್ರಿಂಗ್ ದಟ್ ಇನ್ ಟು ಪಿಕ್ಚರ್. ಇವರು ಅನಾಮಿಕ ಯಾರಿದ್ದಾನೆ, ಅವನು ಯಾವ ಅನಾಮಿಕ, ನಮಗೆ ನಿಮಗೆ ಅನಾಮಿಕ ಇರ್ಬೋದು, ಆ ಸ್ಥಳದಲ್ಲೇ ಅವನು ಅನಾಮಿಕ ಅಲ್ಲ. ಅವನೇ ಹೇಳ್ತಾನಲ್ಲ, ನಾನು ಧರ್ಮಸ್ಥಳದಲ್ಲಿ ಹೆಣ ಹೊತ್ತು ಕೆಲಸನ ಮಾಡ್ತಾ ಇದ್ದೆ, ಮತ್ತು ಸ್ಥಳೀಯ ಗ್ರಾಮ ಪಂಚಾಯತಿಯವರು ನನಗೆ ದುಡ್ಡು ಕೊಟ್ಟರೆ ಹೆಣ ಓದ್ತಾ ಇದೆ ಅಂತ. ಸೊ ಯಾರಿಗೆ ನಾನು ಅನಾಮಿಕ ಆಗ್ತೀಯಪ್ಪ ನೀನು? ಸೊ ಬಹುಶಃ ಅಲ್ ಜಜೀರಾ ಪೇಪರು ಮತ್ತು BBC-ಗೆ ಅವನ ಅನಾಮಿಕ ಇರ್ಬೋದು, ನಮಗೆ ನಿಮಗೆ ಅನಾಮಿಕ ಅಲ್ಲ, ಅಥವಾ ನಮಗೂ ನಿಮಗೂ ಆಯಿತು ಬಿಡ ಅನಾಮಿಕ ಲೋಕಲ್ ಅಂತ. ಮತ್ತು ಅವ್ನು ಮಾಸ್ಕ್ ಏನು ಹಾಕ್ಕೊಳ್ಳೋದು ಬಂತು, ಓಪನ್ ಆಗಿ ತೋರಿಸ್ಬೋದಲ್ಲ ಅದಕ್ಕೆ. ಸೊ ದಟ್ ವಾಸ್ ದ ಫಸ್ಟ್. ಮತ್ತು ಈಗ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಒಂದು ಪ್ರೊಟೆಕ್ಷನ್ ತೊಗೊಂಡಿದ್ದಾರೆ. ಮತ್ತು ಅವ್ನು ಹೇಳ್ದಂಗೆ ತನಿಖೆ ಮೂರ್ಖರ ಥರ ಪೊಲೀಸರಿಗೆ ಮೀನ್ಸ್ ಪೊಲೀಸ್ ಹ್ಯಾವ್ ಲುಕ್ ಲೈಕ್ ಇಡಿಯಟ್ಸ್ ಆ್ಯಂಡ್ ಫೂಲ್ಸ್ ಅಷ್ಟೇ ಹೇಳ್ಬೋದು. ನಾನೇನಾದರೂ ತನಿಖಾಧಿಕಾರಿ ಆಗಿದ್ದರೆ ನಾನೆಲ್ಲ ಮುಚ್ಕೊಂಡು ನನ್ನ ಮಗನ ಫಸ್ಟ್ ಹೇಳಿದ್ದೀನಿ ಕರೆಕ್ಟ್ ಎಲ್ಲಿ ಹೇಳಿದೆ ಅಂತ. ಆ್ಯಂಡ್ ತನಿಖೆ ಮಾಡೋದು ಕೂಡ ದರಡೆ ಎಲ್ಲ ಕಡೆ JCBಗಳು ತೊಗೊಂಡು ಗುಡ್ಡೆ ಅಗದು ಒಂದಿಷ್ಟು ಕಡೆ 16 ಅಡಿ ತನಕ ಯಾರು ಹೋಗ್ಬಿಟ್ಟು 16 ಅಡಿ ಕೆಳಗೆ ಡೆಡ್ ಬಾಡಿ ಬರಿ ಮಾಡ್ತಾರ. ಕೋವಿಡ್ ಟೈಮಲ್ಲೇ 8 ಅಡಿ ಮಾಡಿ ಅಂತ ಹೇಳುವಾಗ ಜನ ಎಷ್ಟು ಆಕ್ರೋಶಕ್ಕೆ ಎದ್ರು. ಅವಾಗ 16 ಅಡಿ ಅದು ಔತ್ಕೊಂಡು ಹೋಗಿ ಇವನು ಹೆಣ ತಗೊಂಡು ಹೋಗಿ 16 ಅಡಿ ಮಾಡೋಕ್ಕೆ ಸಾಧ್ಯ ಇದೆ ಅವ್ರಿಗೆ. ಸೊ ಯುವರ್ ಇನ್ವೆಸ್ಟಿಗೇಷನ್ did not commence as per CRPC, as per BNSS from the beginning itself. ಅವನಿಗೆ ಫಸ್ಟು ಲೋಕಲ್ ಪೊಲೀಸ್, ದಕ್ಷಿಣ ಕನ್ನಡ ಪೊಲೀಸ್ ಕೈಯಲ್ಲಿ ತನಿಖೆ ಬಿಡಬೇಕಾಗಿತ್ತು ಇದು SIT ಮಾಡೋಕ್ಕಿಂತ. SIT ಮಾಡಿರೋ ಕಾರಣವೇ ಟು ಇನ್ಸಲ್ಟ್ ಆ್ಯಂಡ್ ಹ್ಯುಮಿಲಿಯೇಟ್ ಬಹುಸಂಖ್ಯಾತರಿಗೆ. ಅದರ ಜೊತೆ ಒಂದಿಷ್ಟು ಜನ ಈ ಯೂಟ್ಯೂಬ್ ತೋಲಾಂಡಿಗಳು ಅವರು ಕಾಸಿಸ್ಕೊಂಡು ಅವ್ರದ್ದೇ ಇಲ್ಲಿ ಸಲ್ಲದ ಮ್ಯೂಚುವಲ್ ಕಾಂಪಿಟೇಷನ್ ಒಳಗೆ ಆ ಪೂಜ್ಯ ಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಅವರು ರೆಕಾರ್ಡ್ ಕೂಡ ಮಾಡಿದ್ದಾರೆ, ಇದು ಕೂಡ ಅವರು ಮಾಡ್ತಾ ಹೋಗಿದ್ದಾರೆ. ಸೊ ಇದೆಲ್ಲ ಗೌರ್ಮೆಂಟ್ ಹ್ಯಾಸ್ ಸಿವಿಯರ್ಲಿ ಫೇಲ್ಡ್ ಟು ಪ್ರೊಟೆಕ್ಟ್ ದಿ ಸೆಂಟಿಮೆಂಟ್ಸ್ ಆಫ್ ಹಿಂದೂಸ್ ಟುವರ್ಡ್ಸ್ ಧರ್ಮಸ್ಥಳ. ಕೊನೆಗೆ ಯಾವಾಗ ಜನ ಗೊತ್ತಾಯ್ತಲ್ಲ ಇದರೆಲ್ಲ ಏನೂ ಇಲ್ಲ ಅಂತ ಹೇಳಿ, ನಮ್ಮ ಯಲಹಂಕ ಶಾಸಕರು ಮತ್ತು ನಮ್ಮ ರಾಷ್ಟ್ರದ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಮಾತನಾಡುವಾಗ ಭಯ ಪಟ್ಕೊಂಡು ಇವರೇ ಉಪಮುಖ್ಯಮಂತ್ರಿಗಳಿದಾರಲ್ಲ ಇವರೇ ಹೇಳ್ಬಿಟ್ರಲ್ಲ ದೊಡ್ಡ ಸಂಚು ಇದು ಅಂತ. ಅವರು ಸರ್ಕಾರದವ್ರು ತಾನೇ ಅವರು. ಮತ್ತು ನೀವು SIT ಕಾನ್ಸ್ಟಿಟ್ಯೂಟ್ ಮಾಡುವಾಗ ಇದು ದಕ್ಷಿಣ ಕನ್ನಡ ಪೊಲೀಸ್ ಕೇಳಲಿಲ್ಲ, ರೇಂಜ್ IGP ಕೇಳಲಿಲ್ಲ, ಅಡಿಷನಲ್ DG ಲಾ ಆ್ಯಂಡ್ ಆರ್ಡರ್ ಕೇಳಲಿಲ್ಲ, ಹೋಮ್ ಸೆಕ್ರೆಟರಿ ಕೇಳಲಿಲ್ಲ, ಕ್ಯಾಬಿನೆಟ್ಟಲ್ಲಿ ನೀವು ಪ್ರಸ್ತಾಪ ಇಟ್ಟಿಲ್ಲ, ನೀವು ಉಪಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿಲ್ಲ. ಏಕಾಏಕಿಯಾಗಿ ಯಾರೋ ಮಹಿಳಾ ಸಂಘದವ್ರು ಹೇಳಿದ್ರು, ಮತ್ತು ಅನಾಮಿಕ ಅವನು ಗೊತ್ತಿಲ್ಲದ್ರು ನಾನು ಮಾಡಿದ್ದೀನಿ ತಕ್ಷಣ ಅದರ ಮೇಲೆ ಒಂದು SIT ನೀವು ಕಾನ್ಸ್ಟಿಟ್ಯೂಟ್ ಮಾಡಿಬಿಡ್ತೀರ ಅಂದರೆ ನಿಮ್ಮ ಸರ್ಕಾರದಲ್ಲೇ ಇದ್ರ ಬಗ್ಗೆ ಯುನಾನಿಮಿಟಿ ಇಲ್ದಿರುವಾಗ ವಾಟ್ ಕ್ಯಾನ್. ಈಗ ನೀವೇ ಎಲ್ಲ ಕಡೆ ಆಗದು ನೋಡಿದ್ರಲ್ಲ, ಏನು ಸಿಕ್ತು ನಿಮಗೆ? ಅದು ಕೊನೆಗೆ ಅವನು ಹೋಗ್ಲಿ ಬಿಡಿ, ಅವ್ನು ತೊಗೊಂಡು ಹೋದಲ್ಲ, ಅವನೇನು ಹೇಳಿದ, ನಾನು ಅಗದಿದ್ದು ನಾನು ಊತಿದ್ದು ಶವ ಇದು ಅದರದ್ದು ನಾನು ತೊಗೊಂಡ್ಬಂದಿದ್ದೀನಿ ಅಂತ ಹೇಳ್ತಾರಲ್ಲ, ಅದು ಫಾರೆನ್ಸಿಕ್ನಲ್ಲಿ ಮಾಡಿ ನೋಡಿದ್ರೆ ಅದು ಗಂಡಸಿಂದು ಬುರುಡೆ, ಅದು ಹೆಣ್ಸಿನ ಬುರುಡೆನೂ ಅಲ್ಲ ಅದು. ಮತ್ತು ನಿಮಗೆ ತಗ್ಗಿರು ಹೇಳ್ತಾರೆ ಕೆಲವು ಕಡೆ ಆಗಿರ್ಬೋದು ಆ್ಯಸ್ ರಿಗಾರ್ಡ್ಸ್ ಡೆಡ್ ಬಾಡಿ, ಅದು ಕೂಡ ಸಿಕ್ಕಿಲ್ವಲ್ಲ. ಕೆಲವು ಧರ್ಮಸ್ಥಳ ಇದು ಬನಾರಸ್ ಇರಲಿ ಅಥವಾ ಅದು ಕಾಶಿ ಇರಲಿ, ಅಲ್ಲೋ ಕೆಲವರು ಜನ ಪ್ರಾಣ ಬಿಡ್ತಾರಲ್ಲಿ. ಕೆಲವರು ಧರ್ಮಸ್ಥಳದಲ್ಲಿ ಒಂದು ಪ್ರಾಣ ಬಿಡ್ತಾರೆ, ಕೆಲವರು ಪ್ರಾಣ ಬಿಡೋಕ್ಕಾಗಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅಂಥ ಸಮಯದಲ್ಲಿ ಬಾಡಿಯಲ್ಲಿ ಬಂದಿರುವಾಗ ಅದಕ್ಕೆ UDR ಅಂತ ಮಾಡಿ, UDR ಮಾಡುವಾಗ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ಸ್ಕಲ್ ಕಟ್ ಮಾಡ್ತಾರೆ ಇಲ್ಲಿಂದ, ಮತ್ತೆ ಸ್ಟರ್ನಮ್ ಬೋನ್ ತೆಗಿತಾರೆ. ಸೊ ಹೋಗ್ಲಿ ಆ ಬಾಡಿ ಆದರೂ ಇದೆಯಾ, ಸ್ಟರ್ನಮ್ ಬೋನ್ ತೆಗೆದಿರೋದು ಪೋಸ್ಟ್ ಮಾರ್ಟಮ್ ಮಾಡಿರೋ ಬಾಡಿ ಕೂಡ ಆದರೂ ಸಿಗ್ತಾರೆ, ಅದು ಕೂಡ ಸಿಗ್ಲಿಲ್ವಲ್ಲ. ನಿಮ್ಗೆ ಯಾರು ಹೇಳಿದ್ರೆ ಇಂಥ ಕಡೆ ಆಗಿಬಾರ್ದು ಅಂತ, ಎಲ್ಲ ಬೇಕಾದ್ರೆ ಅವ್ರೇನು ಬಾಹುಬಲಿ ದೇವಸ್ಥಾನ ಒಳಗೆ ಅಲ್ಲಿ ಕೂಡ ಆಗಬೇಕು. ಅವ್ರು ಹೇಳ್ತಾ ಅವನೇನಾದರೂ ಧರ್ಮಸ್ಥಳ ದೇವಸ್ಥಾನ ಕೆಳಗಡೆ ಆಗಿರೋದು ಅಲ್ಲೋಗಿ ನೀವೇನು ಅಗಿತಾ ಇದ್ದಾರೆ ನೀವು ಅಲ್ಲಿಗೆ. ಸೊ ಆಲ್ ದಿಸ್ ಈಸ್ ಒಂಥರ ಇನ್ಸೆನ್ಸಿಟಿವ್ ಅನ್ಪ್ಲ್ಯಾನ್ಡ್ ಇನ್ವೆಸ್ಟಿಗೇಷನ್ ಇನ್ ವಿಚ್ ಪ್ರೊಫೆಷನಲಿಸಮ್ ಇಲ್ಲ ಅಂತ, ವೃತ್ತಿಪರವಾಗಿ ಏನೂ ಮಾಡಿಲ್ಲ ಅಲ್ಲಿ. ದಿಸ್ ಇಸ್ ವಾಟ್ ಐ ಕ್ಯಾನ್ ಟೆಲ್ ಯು.
ಸರ್, ಅದೇ ಪ್ರಕರಣದಲ್ಲಿ ಅನನ್ಯ ಭಟ್ ಪ್ರಕರಣ ಕೂಡ ಬರುತ್ತೆ. ಅಂದ್ರೆ ಅವರ ತಾಯಿ ಸುಜಾತ ಭಟ್ ಅವರು ಬಂದು, ನನ್ನ ಮಗಳು ಇಷ್ಟು ವರ್ಷದ ಹಿಂದೆ ಇಲ್ಲಿ ಧರ್ಮಸ್ಥಳದಲ್ಲಿ ಅದು ಕಾಣೆಯಾಗಿದ್ದು. ಬಯಲಾಗಿದಲ್ಲ. Okay. ಸುಜಾತ ಭಟ್ ಅವರು CBI ಸ್ಟೆನೋಗ್ರಾಫರ್ ಅಂತ ಹೇಳ್ತಿದ್ರು, ಕೋಲ್ಕತ್ತಾ ಒಳಗಿದೆ ಅಂತ. ಆ ಟೈಮಲ್ಲಿ ಆಕೆ ಶಿವಮೊಗ್ಗದಲ್ಲಿದ್ದರಂತೆ. ಅವ್ರಿಗೆ ಮಕ್ಕಳೇ ಇರ್ಲಿಲ್ವಲ್ಲ. ಅನನ್ಯ ಭಟ್ ಅನ್ನೋದ್ ಬಗ್ಗೆ ದೇರ್ ಇಸ್ ನೋ ಅನನ್ಯ ಭಟ್, ಫಿಕ್ಟಿಷಿಯಸ್ ಕ್ಯಾರೆಕ್ಟರ್ ಇದು ಅನನ್ಯ ಭಟ್. Okay. ಮತ್ತೆ ಅವರು ತೋರಿಸಿದ ಫೋಟೋ ಇದಲ್ಲ, ಇನ್ಯಾರ್ದು ಫೋಟೋ ಅದು ತೋರಿಸಿರೋದಂತ. ಸೊ ಅದು ದಟ್ ಹಸ್ ಫಾಲನ್ ಅಪಾರ್ಟ್. ಅದು ಸುಳ್ಳಂತ ಆಯ್ತಲ್ಲ. ಅಂದ್ರೆ ಯಾರೋ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ, ನೀವು ಹೋಗಿ ಕಂಪ್ಲೇಂಟ್ ಕೊಡಿ, ಇವ್ರಿಗೆ ಅವಮಾನ ಮಾಡಿಸಿ ಅಂತ ಇತ್ಯಾದಿಗಳು. ಅಂದರೆ ಈಗ ನಿಜವಾದ ಇನ್ವೆಸ್ಟಿಗೇಷನ್ ಈಗ ಬುರುಡೆ ಬಗ್ಗೆ ಅಲ್ಲ, ಇದೆಲ್ಲ ಸಂಚು ಯಾರು ಮಾಡ್ದ ಆ ಇನ್ವೆಸ್ಟಿಗೇಷನ್ ನಡಿಬೇಕೀಗ. ಓಕೆ ಸರ್, ರಾಜಕೀಯದಲ್ಲಿ ನಿಮ್ಮ ಮುಂದಿನ ಗುರಿ ಏನು? ನಮ್ಮ ಪಕ್ಷ ಹೇಗೆ ಸದ್ಯಕ್ಕೆ ಏನು ಹೇಳುತ್ತೆ ಅದ್ರ ಪ್ರಕಾರ ನಾವು ಮಾಡ್ತೀವಿ. ನಮ್ಮ ರಾಷ್ಟ್ರೀಯ ಪಕ್ಷ ಮಟ್ಟದಲ್ಲಿ ಏನು ಸೂಚನೆ ಇದೆ, ರಾಷ್ಟ್ರೀಯ ಮಟ್ಟದಲ್ಲಿ ಏನಾಗುತ್ತೆ, ಅದು ರಾಜ್ಯ ಮಟ್ಟದಲ್ಲಿ. ರಾಜ್ಯ ಮಟ್ಟದಲ್ಲಿ ಅದನ್ನು ಸಂಘಟನೆ ಒಳಗೆ ಏನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿನ ನಿಭಾಯಿಸೋದು. ಈಗ ಅಂತೂ ನನಗೆ ಭಾರತೀಯ ರೆಡ್ ಕ್ರಾಸಿನ ಉಪಾಧ್ಯಕ್ಷನಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚೆನ್ನಾಗಿ ಬಲಪಡಿಸಬೇಕು, ಸಂಘಟನೆ ಗಟ್ಟಿ ಮಾಡಬೇಕು, ಮತ್ತು ಚಟುವಟಿಕೆ ಚೆನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಇದರ ಅಧ್ಯಕ್ಷರವರು, ರಾಜ್ಯದ ಅಧ್ಯಕ್ಷರು. ನಾನು ಏಕೈಕ ಉಪಾಧ್ಯಕ್ಷ. ಸೊ ನಮ್ಮ ತಂಡಗಳಿದೆ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಂಡಗಳಿದೆ, ಎಲ್ಲ ತಾಲೂಕುಗಳು ಕೂಡ ಮಾಡ್ತಾ ಇದೆ, ಗ್ರಾಮ ಪಂಚಾಯತ್ ತನಕ ತಗೊಂಡು ಹೋಗ್ತಾ ಇದ್ದೇನೆ. ಸೊ ಈಗ ನಾನು ದೊಡ್ಡ ಪಕ್ಷದಲ್ಲಿರುವಾಗ ನನ್ನ ಏಕೈಕ ಡಿಸಿಷನ್ಸ್ ಏನಿರೋದಿಲ್ಲ, ಪಕ್ಷದ ಸೂಚನೆ ಮೇಲೆ ನಾವು ಕಾರ್ಯಗಳು ನಡೆಸ್ಕೊಂಡು ಹೋಗೋದು. ಓಕೆ ಸರ್, CAG ರಿಪೋರ್ಟ್ ಕೊಟ್ಟಿದೆ, ಗ್ಯಾರಂಟಿಯಿಂದ ಆರ್ಥಿಕವಾಗಿ ರಾಜ್ಯ ಹಿಂದುಳಿತಾ ಇದೆ ಅಂತ. ರಾಜ್ಯ ಹಿಂದೆ ಉಳಿತಾ ಅಂತ ಹೇಳಿಲ್ಲ, ಗ್ಯಾರಂಟಿ ಇದಾರೆ ಬರ್ಡನ್ ಅಂತ ಹೇಳಿದೆ. Okay. ಅಫ್ಕೋರ್ಸ್ 58,000 ಕೋಟಿ ಅಂದರೆ ಇಟ್ ಈಸ್ ಅವರು ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಮಾಡ್ತಾ ಇದ್ದಾರೆ. ಬಟ್ ಅದು ಕೂಡ ಅವ್ರ ಕೈಯಲ್ಲಿ ಮಾಡೋಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಆ್ಯಂಡ್ ಗೌರ್ಮೆಂಟ್ ಒಳಗೆ ನಿಮಗೆ ಪ್ಲಾನ್ ಎಕ್ಸ್ಪೆಂಡಿಚರ್, ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಅಂತ ಹಳೇದಿತ್ತು ವರ್ಡ್. ಈಗ ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ನೀವೇನಾದ್ರು ಅಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀರ, ನೀವೇನು ಅಸೆಟ್ ಕ್ರಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ. ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ನೀವು ಸಾಲ ಮಾಡ್ಬೋದು, ಆದರೆ ದೈನಂದಿನ ಖರ್ಚಿಗೆ ನೀವು ಸಾಲ ಮಾಡಕ್ಕೆ ಹೋದ್ರೆ ದಟ್ ಈಸ್ ನಾಟ್ ಎ ಗುಡ್ ಥಿಂಗ್. ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು, ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಸುಮಾರು ಬಜೆಟ್ಗಳು ಪ್ರೆಸೆಂಟ್ ಮೊಟ್ಟ ಮೊದಲನೇ ಬಾರಿ ಅವರು ರೆವಿನ್ಯೂ ಅಕೌಂಟಲ್ಲಿ ಸಾಲ ಪಡ್ಕೊಂಡಿದ್ದಾರೆ. ಅದರ ವ್ಯತ್ಯಾಸ ಏನಂದ್ರೆ ನಿಮಗೆ ಸರಳವಾಗಿ ಹೇಳ್ತೀನಿ, ನೀವು ಈಗ ಮನೇಲಿ ಕಾರ್ ತಗೋಬೇಕು ಅಥವಾ ಮನೆ ಕಟ್ಟಬೇಕು ಅಂದರೆ ಸಾಲ ತಗೊಂಡ್ರೆ ಅದು ಒಳ್ಳೇದು, ಪರವಾಗಿಲ್ಲ, ಯಾಕಂದರೆ ಅಸೆಟ್ ಕ್ರಿಯೇಟ್ ಮಾಡಿ. ಮನೇಲಿ 2 ಹೊತ್ತು ಊಟ ಮಾಡೋಕ್ಕೆ, ಬಾಡಿಗೆ ಕಟ್ಟಕ್ಕೆ ಅಥವಾ ಬಟ್ಟೆ ಹಾಕೊಳ್ಳೋಕ್ಕೆ ಸಾಲ ಮಾಡ್ಕೊಂಡ್ರೆ ಅದರ ಅರ್ಥ ಏನು, ನಿಮ್ಮ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ ಅಂತ. ಡಿಫರೆನ್ಸ್ ಗೊತ್ತಾಯ್ತಲ್ಲ ನಿಮಗೆ. ಅಸೆಟ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ನೀವು ಸಾಲ ತಗೊಳ್ಳಿ, ನೋ ಪ್ರಾಬ್ಲಮ್. ಬಟ್ ದೈನಂದಿನ ಖರ್ಚಿಗೆ ಈ ಸರ್ಕಾರ ಮಾಡಿರೋದು ದೈನಂದಿನ ಖರ್ಚುಗಳಿಗೆ, ಪೆನ್ಷನ್ ಕೊಡೋಕ್ಕೆ, ಸಂಬಳ ಕೊಡೋಕ್ಕೆ, ಸಾಲ ತೀರ್ಸೋಕ್ಕೆ ಅವರು ಸಾಲ ತಗೊಂಡಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ 65,000 crore 58,000 ಕೋಟಿ ಇದೆಲ್ಲ ಅದು ಅಸೆಟ್ ಕ್ರಿಯೇಷನ್ಗೆ ಹೋಗ್ತಾ ಇಲ್ಲ, ಅದು ನಿಮಗೆ ದೈನಂದಿನ ಖರ್ಚು ಲೆಕ್ಕದಲ್ಲಿ ಹೋಗ್ತಾ ಇದೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ಎ ಹ್ಯೂಜ್ ಡ್ರೈನ್. ನೀವು 58,000 ಕೋಟಿ ಏನು ಇಟ್ಕೊಂಡಿದ್ದೀರಲ್ಲ ಅದರ ಬದಲಾಗಿ ನೀವು ಅಸೆಟ್ ಕ್ರಿಯೇಷನ್ ಮಾಡ್ತಾ ಇಲ್ಲ, ನಿಮ್ಮ ಆಸ್ಪತ್ರೆ ಗಟ್ಟಿ ಮಾಡ್ತಾ ಇಲ್ಲ, ನಿಮ್ಮ ಶಾಲೆಗಳು ಗಟ್ಟಿ ಮಾಡ್ತಾ ಇಲ್ಲ, ನಿಮ್ಮ ಬಸ್ ಸಿಸ್ಟಮ್ ಗಟ್ಟಿ ಮಾಡ್ತಾ ಇಲ್ಲ, ಮಹಿಳೆಯರ ಸುರಕ್ಷತೆ ಕೊಡ್ತಾ ಇಲ್ಲ, ಡೈರೆಕ್ಟಾಗಿ ಅವ್ರ ಕೈಯಲ್ಲಿ ನೀವು ದುಡ್ಡು ಕೊಡ್ತಾ ಇದ್ದೀರಾ, ಇದರಿಂದ ಏನೂ ಪ್ರಯೋಜನ ಆಗ್ತಾಯಿಲ್ಲ. ಬಟ್ ನಿಮ್ಮ ಆರ್ಗ್ಯುಮೆಂಟ್ ಏನು, ಅವ್ರ ಕೈಲಿ ದುಡ್ಡು ಹಾಕಿದ್ರೆ ಅವ್ರು ದುಡ್ಡು ಖರ್ಚು ಮಾಡಿದ್ರೆ ಎಕಾನಮಿ ಜಾಸ್ತಿ ಆಗುತ್ತೆ. ಬಟ್ ದಟ್ ಈಸ್ ನಾಟ್ ಗುಡ್ ಎಕನಾಮಿಕ್ಸ್. ಓಕೆ ಸರ್, ಇಷ್ಟು ಹೊತ್ತು ನಮಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಇರ್ಬೋದು, ಪ್ರಕರಣಗಳ ಬಗ್ಗೆ ಮಾಹಿತಿ ಇರ್ಬೋದು, ಆಮೇಲೆ ಅಭಿವೃದ್ಧಿಗಳ ಬಗ್ಗೆ ಇರ್ಬೋದು, ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರಿಗೂ ಕೂಡ ನಮಗೂ ಕೂಡ ಇನ್ಸೈಟರ್ಸ್ ಕಡೆಯಿಂದ ನಿಮಗೆ ಅನಂತ ಧನ್ಯವಾದಗಳು ಸರ್.